नमो अरिहन्ताणं नमो सिद्धाणं नमो आयर्याणं नमो वज्रायाणं नमो लोये सवसाहुणम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितुनो दुरितान् अज्ञानतिमिरन्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दाद्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् श्रीमत्परमगम्भीरं स्याद्वा दामोगलाञ्छनं जीयात्रैलोक्यनाथस्य शासनं जिनशासनम् देवागमनभूयान चामरादिविभूतयः माया विश्वपि दृश्यन्ते नातस्त्वमसि नो महान्। ದೇವಾಗಮ ಸ್ತೋತ್ರದ ಆಧಾರದಿಂದ 4 ಪ್ರಕಾರದ ಅಭಾವ ಸಿದ್ಧಾಂತದ ಬಗೆಗೆ ನಮ್ಮ ಚರ್ಚೆ ನಡೀತಾ ಇದೆ. ಅಭಾವ ಅಂತಂದ ತಕ್ಷಣ ನಮ್ಮ ಗಮನ ಇಲ್ಲ. ಅಭಾವ ಅಂದರೆ ಏನೂ ಇಲ್ಲ ಜೀವನದಲ್ಲಿ, ಏನೂ ಇಲ್ಲ, ಏನೂ ಆಗ್ತಾ ಇಲ್ಲ, ಏನೂ ನಡೀತಾ ಇಲ್ಲ. ನಮ್ಮ ಜೀವನದಲ್ಲಿ ಧನದ ಅಭಾವ ಇದೆ, ನಮ್ಮ ಜೀವನದಲ್ಲಿ ಇಂತಿಂಥ ವಸ್ತುಗಳ ಅಭಾವ ಇದೆ, ನನ್ನ ಹತ್ರ ಈ ಬಟ್ಟೆ ಇಲ್ಲ, ನನ್ನ ಹತ್ರ ಆ ವಸ್ತು ಇಲ್ಲ. ಅಭಾವ ಅಂದ ತಕ್ಷಣ ನಮಗೆ ನೆಗೆಟಿವ್ ಕಾಣಿಸುತ್ತೆ ಮತ್ತು ಈ ನೆಗೆಟಿವ್ ವಿಚಾರದ ಬಗ್ಗೆ ಆಚಾರ್ಯ ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲಿ. ವಾಸ್ತವಿಕವಾಗಿ ಇಲ್ಲಿ ನೆಗೆಟಿವ್ ವಿಚಾರ ಇಲ್ಲ. ಇಲ್ಲೇನು ಚರ್ಚೆ ಮಾಡ್ತಿದ್ದಾರೆ, ಈ ಯಾವ ಅಭಾವದ ಚರ್ಚೆ ಇದೆ ಇದು ವಾಸ್ತವಿಕವಾಗಿ ತುಂಬ ಪಾಸಿಟಿವ್ ಚರ್ಚೆ ಇದೆ. ಪಾಸಿಟಿವ್ ಅಂತ ಹೇಳಿದ್ರೆ ಅಭಾವ ಒಂದು ಅದ್ಭುತವಾದಂತಹ ಗುಣ ಇದೆ. ಗುಣ ಏನು? ಪ್ರಪಂಚದಲ್ಲಿ ಒಂದು ವೇಳೆ ಈ ಅಭಾವ ಇರದೇ ಹೋಗಿದ್ದಿದ್ರೆ ಪ್ರಪಂಚದ ಪ್ರತ್ಯೇಕವಾದ ಅಸ್ತಿತ್ವ ಉಳಿತಾ ಇರಲಿಲ್ಲ. ಇಲ್ಲಿವರೆಗೆ ನಾವೇನು ಚರ್ಚೆ ಮಾಡಿದ್ದೇವೆ ಅದನ್ನು ಮತ್ತಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದಿದೆ. ಈ ಸಂಪೂರ್ಣ ಯಾವ ಅಭಾವದ ಸಿದ್ಧಾಂತ ಇದೆ, ಈ ಅಭಾವದ ಸಿದ್ಧಾಂತ ನಿಜವಾಗಿ ವಸ್ತು ಸ್ವಾತಂತ್ರ್ಯವನ್ನು ತಿಳಿಸ್ತಾ ಇದೆ. ಅಂದರೆ ಪ್ರತಿಯೊಂದು ವಸ್ತು ಸ್ವತಂತ್ರ ಇದೆ. ಪ್ರತಿಯೊಂದು ವಸ್ತು ತನ್ನ ಯಾವ ಅನಂತ ಗುಣಗಳ ಶಕ್ತಿ ಇದೆ ಆ ಶಕ್ತಿ ರೂಪವಾಗಿ ಸ್ವತಂತ್ರ ಇದೆ. ಆದರೆ ಆ ವಸ್ತುವಿನ ಯಾವ ಗುಣ ಇದೆ, ಆ ವಸ್ತುವಿನ ಗುಣ ಮಾತ್ರ ಅಲ್ಲ, ಆ ವಸ್ತುವಿನ ಯಾವ ಅವಸ್ಥೆ ಇದೆ, ಪರ್ಯಾಯ ಇದೆ, ಆ ಪರ್ಯಾಯ ಕೂಡ ಇನ್ನೊಂದು ಯಾವುದೇ ಪರ್ಯಾಯ ಅದನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಬೇಸಿಕಲಿ ಈ ಯಾವ ಅಭಾವದ ಸಿದ್ಧಾಂತ ಇದೆ ಇದೇನನ್ನು ತೋರಿಸ್ತಾ ಇದೆ? ದ್ರವ್ಯ, ಗುಣ ಮತ್ತು ಪರ್ಯಾಯ. ಈ ದ್ರವ್ಯ ಗುಣ ಪರ್ಯಾಯದ ಯಾವ ಸಿದ್ಧಾಂತ ಇದೆ ಇದರಲ್ಲಿ ದ್ರವ್ಯನೂ ಸ್ವತಂತ್ರ ಇದೆ, ದ್ರವ್ಯದ ಅನಂತ ಗುಣಗಳು ಸ್ವತಂತ್ರ ಇದೆ ಮತ್ತು ಆ ಗುಣಗಳ ಅನಂತಾನಂತ ಪರ್ಯಾಯಗಳು ಅವುಗಳು ಕೂಡ ಸ್ವತಂತ್ರ ಇವೆ. ಅಂದರೆ ದ್ರವ್ಯ ಇನ್ನೊಂದು ದ್ರವ್ಯ ರೂಪ ಆಗೋದಿಲ್ಲ, ಗುಣ ಇನ್ನೊಂದು ಗುಣರೂಪ ಆಗೋದಿಲ್ಲ, ಪರ್ಯಾಯ ಇನ್ನೊಂದು ಪರ್ಯಾಯ ರೂಪ ಆಗೋದಿಲ್ಲ. ಬಹಳ ಅದ್ಭುತವಾದ ಸಿದ್ಧಾಂತ ಇದೆ. ಇದನ್ನು ನಾವು ಯಾವಾಗ ಫೀಲ್ ಮಾಡ್ತೀವಿ ಆವಾಗ ನಮಗದರ ಆನಂದ ಸಿಗುತ್ತೆ. ಅಭಾವ ಅನ್ನುವಂತಹ ಯಾವ ಸಿದ್ಧಾಂತ ಇದೆ
ಯಾಕಂತೇಳಿ ನೋಡಿ, ಈ ಯಾವ ಅಭಾವದ ಸಿದ್ಧಾಂತ ಇದೆ ಇದನ್ನ ಸಮಂತಭದ್ರ ಸ್ವಾಮಿ ಸ್ತುತಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಸ್ತುತಿಯಲ್ಲಿ ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ? ಸ್ತುತಿಯಲ್ಲಿ ಚರ್ಚೆ ಮಾಡುವಂತಹ ಅಭಿಪ್ರಾಯ ಇದು ಸದಾ ಪ್ರತಿದಿನ ಜ್ಞಾಪಕ ಉಳಿಬೇಕು. ನಾವು ಸ್ತುತಿ ಪ್ರತಿದಿನ ಪಾಠ ಮಾಡ್ತೇವೆ. ಪ್ರತಿದಿನ ಪಠನೆ ಮಾಡೋದ್ರಿಂದ ಪ್ರತಿದಿನ ನಮ್ಮ ಗಮನ ಇದ್ರ ಕಡೆ ಹೋಗ್ಬೇಕು. ಯಾವ್ದ್ರ ಕಡೆಗೆ ಹೋಗ್ಬೇಕು? ಈ ವಸ್ತು ಸ್ವಾತಂತ್ರ್ಯ, ಪ್ರತಿಯೊಂದು ವಸ್ತು ಸ್ವತಂತ್ರ ಇದೆ. ಇಡೀ ಏನ್ ಹೇಳ್ತಾರೆ, ಯಾವ ವಿಶ್ವ ಇದೆ ಆ ವಿಶ್ವ ಸ್ವತಂತ್ರ ಇದೆ. 6 ದ್ರವ್ಯಗಳ ಚರ್ಚೆ ನಾವು ಯಾವಾಗ ಮಾಡಿದ್ವಿ, ಅದರಲ್ಲಿ ನಾವು ದ್ರವ್ಯಗಳ ಸ್ವತಂತ್ರತೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಪ್ರಪಂಚದ ಪ್ರತಿಯೊಂದು ದ್ರವ್ಯ ಸ್ವತಂತ್ರ ಇದೆ. ಮತ್ತೆ ಇಲ್ಲೇನ್ ಹೇಳ್ತಿದ್ದಾರೆ, ದ್ರವ್ಯ ಮಾತ್ರ ಅಲ್ಲ, ಪರ್ಯಾಯಗಳ ಸ್ವತಂತ್ರತೆಯನ್ನು ಕೂಡ ಹೇಳ್ತಿದ್ದಾರೆ. ಇಲ್ಲಿ ಪರ್ಯಾಯಗಳ ಸ್ವತಂತ್ರತೆ ಅಂದ್ರೆ ಒಂದು ಪರ್ಯಾಯದಲ್ಲಿ ಇನ್ನೊಂದು ಪರ್ಯಾಯ ಇಲ್ಲ, ಒಂದು ಅವಸ್ಥೆಯಲ್ಲಿ ಇನ್ನೊಂದು ಅವಸ್ಥೆ ಇಲ್ಲ. ಅರ್ಥ ಆಗ್ತಿದೆ? ಸಾಮಾನ್ಯವಾಗಿ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾಳೆ ಇದರ ಪ್ರಯೋಜನದ ಬಗ್ಗೆ ನಾವು ಚರ್ಚೆ ಮಾಡೋದಿದೆ. ಇವತ್ತು ಕೇವಲ ಸ್ವರೂಪದ ಬಗ್ಗೆ ಚರ್ಚೆ ಮಾಡೋದಿದೆ. ಸ್ವರೂಪದ ಚರ್ಚೆ ಮಾಡುವಾಗ ನಮ್ಗೆ ಅನ್ನಿಸ್ಬೋದು, ಇದೇನಕ್ಕೆ ಚರ್ಚೆ ಮಾಡ್ತಿದ್ದಾರೆ ಆಚಾರ್ಯರು, ಏನಕ್ಕೆ ಹೇಳ್ತಾ ಇದ್ದಾರೆ, ಯಾಕೆ ಈ ಅಭಾವಗಳ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ಯಾವಾಗ ಅದರ ಲಾಭ ನಮಗೆ ಅರ್ಥ ಆಗುತ್ತೆ, ಆಗ ನಮಗೆ ಅಭಾವಗಳ ನಿಜವಾದ ಆನಂದ ಆಗುತ್ತೆ. ಲಾಭಗಳ ಚರ್ಚೆ ಬಹುಶಃ ನಾಳೆ ಬರ್ಬೋದು ಅಂತ ಅನ್ಸುತ್ತೆ. ಆದರೆ ಈ ಯಾವ ಅಭಾವ ಇದೆ, ಈ ಅಭಾವದ ಸಿದ್ಧಾಂತ, ಯಾವ 4 ಅಭಾವಗಳ ಸ್ವರೂಪ ಇದೆ, ಅದನ್ನ ನಾವು ಇವತ್ತು ಚರ್ಚೆ ಮಾಡೋದಿದೆ. ನಾವೇನ್ ಚರ್ಚೆ ಮಾಡ್ತಾ ಇದ್ವಿ, ಅಭಾವ ಪ್ರತ್ಯೇಕವಾಗಿ ನೋಡಕ್ ಹೋದ್ರೆ ಅಭಾವ ಒಂದು ನೆಗೆಟಿವ್ ಪಾಯಿಂಟ್ ಆಗಿ ಕಾಣಿಸುತ್ತೆ. ಆದ್ರೆ ಇದನ್ನ ಪ್ರತಿಯೊಂದು ವಸ್ತುವಿನ ಗುಣರೂಪವಾಗಿ ನೋಡಿದಾಗ ಒಂದೊಂದು ದ್ರವ್ಯದ ಗುಣ ಮತ್ತು ಪರ್ಯಾಯಗಳು ಸ್ವತಂತ್ರ ಇದೆ. ಪ್ರಪಂಚದಲ್ಲಿ ನೋಡಕ್ ಹೋದ್ರೆ ನಮ್ಗೇನ್ ಅನ್ಸುತ್ತೆ, ಪ್ರಪಂಚದಲ್ಲಿ ಒಂದು ಕ್ರಿಯೆ ಇನ್ನೊಂದು ಕ್ರಿಯೆ ಜೊತೆಗೆ ಸಂಬಂಧ ಇದೆ. ವಿಜ್ಞಾನ ಕೂಡ ಹೇಳುತ್ತಲ್ಲ, ಆಕ್ಷನ್ ಅಂಡ್ ರಿಯಾಕ್ಷನ್. ಯಾವ ಒಂದು ಕ್ರಿಯೆ ಇದೆ ಆ ಕ್ರಿಯೆ ಇನ್ನೊಂದು ಕ್ರಿಯೆಗೆ ಸಂಬಂಧಪಟ್ಟಿದೆ. ಸಾಮಾನ್ಯವಾಗಿ ಒಂದು ಕ್ರಿಯೆ ಇನ್ನೊಂದು ಕ್ರಿಯೆಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ವಿಜ್ಞಾನ ಹೇಳುತ್ತೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ, ಈ ಅಭಾವ ಸಿದ್ಧಾಂತ ಹೇಳ್ತಾ ಇದೆ ಪ್ರತಿಯೊಂದು ಪರ್ಯಾಯ ಸ್ವತಂತ್ರ ಇದೆ. ಒಂದ್ ಸ್ವಲ್ಪ ಕಠಿಣ ಆಗುತ್ತೆ, ಆದ್ರೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ಪರ್ಯಾಯಗಳ ಯಾವ ಒಂದು ಸರಪಳಿ ಇದೆ, ನಾವು ಈ ಹಿಂದೆ ಕ್ರಮಬದ್ಧ ಪರ್ಯಾಯದ ಚರ್ಚೆ ಮಾಡಿದ್ದೇವೆ. ಯದಿ ಕ್ರಮಬದ್ಧ ಪರ್ಯಾಯ ಯಾವ ಚರ್ಚೆ ಇದೆ ಅದು ನಮಗೆ ಜ್ಞಾಪಕ ಇದ್ದರೆ ನಮಗೆ ಗೊತ್ತಾಗುತ್ತೆ. ಕ್ರಮಬದ್ಧ ಪರ್ಯಾಯದಲ್ಲಿ ನಾವೇನ್ ಚರ್ಚೆ ಮಾಡಿದ್ವಿ, ಒಂದು ಪರ್ಯಾಯ ಆದ್ಮೇಲೆ ಇನ್ನೊಂದು ಪರ್ಯಾಯ, ಇನ್ನೊಂದಾದ್ಮೇಲೆ ಇನ್ನೊಂದು ಪರ್ಯಾಯ. ಪರ್ಯಾಯಗಳ ಯಾವ ಉತ್ಪತ್ತಿ ಇದೆ, ಪರ್ಯಾಯಗಳ ಯಾವ ಉತ್ಪಾದ ಇದೆ, ಅದು ಕ್ರಮಪೂರ್ವಕವಾಗಿದೆ. ಯಾವ ರೀತಿ ಒಂದು ಹಾರದಲ್ಲಿ ಮಣಿಗಳಿರುತ್ತೆ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ಜಪಮಾಲೆ ಇದೆ, ಯಾವ ಮುತ್ತುಗಳು ಬರ್ತಾ ಇದೆ, ಅದು ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ಮಣಿಗಳು ಬರ್ತಾ ಇದೆ ಕ್ರಮಪೂರ್ವಕವಾಗಿ. ಹಾಗೆ ಪರ್ಯಾಯಗಳ ಉತ್ಪತ್ತಿ, ದ್ರವ್ಯದಲ್ಲಿ ಅವಸ್ಥೆಗಳ ಉತ್ಪತ್ತಿ, ಅದು ಕ್ರಮಪೂರ್ವಕವಾಗಿ ಆಗುತ್ತೆ. ಕ್ರಮಪೂರ್ವಕವಾಗಿ ಆಗೋದ್ರಿಂದ ನಮಗೇನನ್ಸತ್ತೆ, ಈ ಪರ್ಯಾಯದ ಕಾರಣದಿಂದ ಈ ಪರ್ಯಾಯ ಆಯಿತು. ಒಂದು ಮಣಿನ ನಾನು ಎಳೆದೆ, ಹಾಗಾಗಿ ಇನ್ನೊಂದು ಮಣಿ ಬಂತು. ಅರ್ಥ ಆಗ್ತಿದೆ? ಮುಂದಿನ ಮಣಿ ಬರ್ಬೇಕಾದ್ರೆ ಹಿಂದಿನ ಮಣಿಯನ್ನ ಎಳೆಯೋದು ಅವಶ್ಯಕ ಇದೆ ಅಂತ ನನಗನ್ಸುತ್ತೆ. ಅರ್ಥ ಆಗುತ್ತೆ? ಇಲ್ಲಿ ಒಂದು ಸ್ವಲ್ಪ ಮರ್ಮ ಇದೆ, ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಯಾವ ಅವಸ್ಥೆಗಳಿದೆ ಪ್ರತಿಯೊಂದು ಅವಸ್ಥೆ ಸ್ವತಂತ್ರ ಇದೆ. ವರ್ತಮಾನದ ಅವಸ್ಥೆಗೆ ಹಿಂದಿನ ಅವಸ್ಥೆನೂ ಕಾರಣ ಇಲ್ಲ, ಮತ್ತು ಮುಂದಿನ ಅವಸ್ಥೆಗೆ ವರ್ತಮಾನ ಅವಸ್ಥೆ ಕಾರಣ ಇಲ್ಲ. ಏನ್ ಹೇಳ್ತಿದ್ದಾರೆ, ಪ್ರಪಂಚ ಎಲ್ಲನೇ ಹೇಳುತ್ತೆ, ಭೂತಕಾಲ ನಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡುತ್ತೆ, ಮತ್ತು ನಮ್ಮ ವರ್ತಮಾನ ಕಾಲ ಭವಿಷ್ಯವನ್ನ ನಿರ್ಮಾಣ ಮಾಡುತ್ತೆ, ಭೂತಕಾಲ ವರ್ತಮಾನವನ್ನ ನಿರ್ಮಾಣ ಮಾಡುತ್ತೆ ಅಂತ ಹೇಳುತ್ತೆ.
ನಾವು ಕೂಡ ಕರ್ಮದಲ್ಲಿ ಚರ್ಚೆ ಮಾಡಿ ಬಂದಿದ್ದೇವೆ. ಆದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ವರ್ತಮಾನ ಯಾವ ಅವಸ್ಥೆ ಇದೆ ಅದು ಸಂಪೂರ್ಣ ಸ್ವತಂತ್ರ ಇದೆ. ಸಂಪೂರ್ಣ ಸ್ವತಂತ್ರ ಇದೆ ಅಂದ್ರೆ ನಾವು ರೊಟ್ಟಿ ಮಾಡ್ತಾ ಇದ್ದೇವೆ. ರೊಟ್ಟಿ ಮಾಡುವಾಗ ಹಿಟ್ಟು ತಗೊಂಡ್ವಿ, ಹಿಟ್ಟನ್ನ ಕಲಸಿದ ಮೇಲೆ ರೊಟ್ಟಿ ತಟ್ಟಿದ್ವಿ, ಆಮೇಲೆ ತವೆ ಮೇಲೆ ಹಾಕಿದ್ವಿ, ಆಮೇಲೆ ರೊಟ್ಟಿ ಆಯ್ತು. ಏನ ಇದರಲ್ಲಿ ಏನ್ ಪ್ರೊಸೆಸ್ ಇದೆ, ಆ ಯಾವ ಹಿಂದಿನ ಅವಸ್ಥೆ ಇದೆ, ರೊಟ್ಟಿ ಆಗೋಕ್ಕಿಂತ ಮುಂಚೆ ಹಿಟ್ಟಿರೋಕ್ಕಿಂತ ಮುಂಚೆ ಧಾನ್ಯ ಇತ್ತು, ಜೋಳ ಇತ್ತು. ಆ ಯಾವ ಅವಸ್ಥೆ ಇದೆ, ಆ ಜೋಳ ರೂಪ ಅವಸ್ಥೆ ರೊಟ್ಟಿ ರೂಪ ಅವಸ್ಥೆಗೆ ಕಾರಣ ಇದೆ ಸಾಮಾನ್ಯವಾಗಿ. ಆದರೆ ವಾಸ್ತವಿಕವಾಗಿ ಏನಿದೆ, ವಾಸ್ತವಿಕವಾಗಿ ಆ ಜೋಳ ರೂಪ ದ್ರವ್ಯದ ಪ್ರತಿಯೊಂದು ಪರ್ಯಾಯ ಸ್ವತಂತ್ರ ಇದೆ. ಹಿಟ್ಟಿನ ಕಾರಣದಿಂದ ರೊಟ್ಟಿ ಆಗ್ಲಿಲ್ಲ. ಮತ್ತು ರೊಟ್ಟಿ ಯಾಕಾಯ್ತು, ಆ ಸಮಯದ ಆ ಪರ್ಯಾಯದ ಅವಸ್ಥೆಯ ಯೋಗ್ಯತೆ ಆ ರೂಪವಾಗಿ ಪರಿಣಾಮನೇ ಆಗೋದಿತ್ತು, ಪರಿಣಾಮನೇ ಆಯ್ತು. ಅಂದ್ರೆ ಹಿಂದಿನ ಯಾವ ಪರ್ಯಾಯ ಇದೆ, ಆ ಭೂತಕಾಲದ ಪರ್ಯಾಯದ ಕಾರಣದಿಂದ ವರ್ತಮಾನದ ಪರ್ಯಾಯ ಇಲ್ಲ, ಮತ್ತು ವರ್ತಮಾನ ಪರ್ಯಾಯದ ಕಾರಣದಿಂದ ಭವಿಷ್ಯತ್ ಕಾಲದ ಪರ್ಯಾಯ ಉತ್ಪನ್ನ ಆಗೋದಿಲ್ಲ. ಅರ್ಥ ಆಗುತ್ತೆ? ಇಲ್ಲಿ ಇಂಪಾರ್ಟೆಂಟ್ ಏನಿದೆ, ಅಭಾವಗಳ ಚರ್ಚೆ ಮಾಡುವಾಗ ಭೂತ ಭವಿಷ್ಯತ್ ಕಾಲದಲ್ಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಡ್ತಾರೆ. ಆದರೆ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ವರ್ತಮಾನ ಕಾಲದ ಪರ್ಯಾಯ ಇದೆ. ಅಂದ್ರೆ ಈ ವರ್ತಮಾನ ಕಾಲದ ಯಾವ ಪರ್ಯಾಯ ಇದೆ ಇದು ಸ್ವತಂತ್ರ ಇದೆ, ಇದನ್ನ ಭೂತ ಅಥವಾ ಭವಿಷ್ಯತ್ ಕಾಲ ಎಫೆಕ್ಟ್ ಮಾಡೋದಿಲ್ಲ. ಭವಿಷ್ಯತ್ ಕಾಲದಲ್ಲಿ ಯಾವ ಪರ್ಯಾಯ ಬರೋದಿದೆ, ಭೂತಕಾಲದಲ್ಲಿ ಯಾವ ಪರ್ಯಾಯ ಬಂದಿದೆ, ಇದು ನನ್ನ ಯಾವ ವರ್ತಮಾನ ಕಾಲದ ಪರ್ಯಾಯ ಇದೆ ಇದನ್ನ ಪ್ರಭಾವಿಸೋದಿಲ್ಲ. ಅಂದ್ರೆ ವರ್ತಮಾನ ಪರ್ಯಾಯ ಎಲ್ಲಾ ಪ್ರಭಾವಗಳಿಂದ ರಹಿತ ಇದೆ. ವರ್ತಮಾನ ಪರ್ಯಾಯ ಸ್ವತಂತ್ರ ಇದೆ, ಅದು ಹೇಗಾದ್ರೂ ಪರಿಣಾಮನೆ ಮಾಡಬಹುದು. ನಿನ್ನೆ ನಾವು ಪ್ರಧ್ವಂಸ ಭಾವ, ಪ್ರಾಗ್ಭಾವ ಮತ್ತು ಪ್ರಧ್ವಂಸ ಭಾವದ ಚರ್ಚೆ ಮಾಡಿದ್ವಿ. ತುಂಬಾ ಸರಳ ಇದೆ, ಇದರಲ್ಲಿ ಏನೂ ಡಿಫಿಕಲ್ಟ್ ಇಲ್ಲ. ಪ್ರಾಗ್ಭಾವ ಅಂದ್ರೆ ಭೂತಕಾಲದ ಪರ್ಯಾಯ, ಪ್ರಧ್ವಂಸ ಭಾವ ಅಂದ್ರೆ ಭವಿಷ್ಯತ್ ಕಾಲದ ಪರ್ಯಾಯ. ಟೀಕೆ? ಪ್ರಾಗ್ಭಾವ ಅಂದ್ರೆ ಭೂತಕಾಲದ ಪರ್ಯಾಯದಲ್ಲಿ ವರ್ತಮಾನದ ಅಭಾವ. ವರ್ತಮಾನದ ಅಭಾವ ಇಂಪಾರ್ಟೆಂಟ್ ಇದೆ, ಇದನ್ನು ಮರೆಯೋದಿಲ್ಲ. ಕೆಲವೊಬ್ರು ಪರಿಭಾಷೆ ಹೇಳುವಾಗ ಏನ್ ಮಾಡ್ತಾರೆ, ವರ್ತಮಾನ ಕಾಲದಲ್ಲಿ ಭೂತಕಾಲದ ಅಭಾವ, ಭವಿಷ್ಯತ್ ಕಾಲದಲ್ಲಿ ಭೂತಕಾಲದ ಅಭಾವ. ಹೀಗಿಲ್ಲ, ವರ್ತಮಾನದ್ದೇ ಅಭಾವ ಎರಡರಲ್ಲೂ ತೋರಿಸ್ಬೇಕು. ನಾವು ಭೂತವನ್ನ ನೋಡ್ತಾ ಇದ್ರೆ ಭೂತದಲ್ಲಿ ವರ್ತಮಾನದ ಅಭಾವ, ನಾವು ಭವಿಷ್ಯತ್ತನ್ನ ನೋಡ್ತಾ ಇದ್ರೆ ಭವಿಷ್ಯತ್ ಕಾಲದಲ್ಲಿ ವರ್ತಮಾನದ ಅಭಾವ. ಅಭಾವ ವರ್ತಮಾನ ಪರ್ಯಾಯದಾಗುತ್ತೆ. ಯಾವ ಹಿಂದಿನ ಪರ್ಯಾಯ ಇದೆ ಅದರಲ್ಲಿ ವರ್ತಮಾನದ ಅಭಾವ. ನಿನ್ನೆ ನಾನು ಹಲವು ಎಕ್ಸಾಂಪಲ್ಗಳನ್ನ ಕೊಟ್ಟು ನಾವು ಚರ್ಚೆ ಮಾಡಿದ್ವಿ. ನಮಗೆ ಕಣ್ಣಿಗೆ ಕಾಣಿಸುವಂತಹ ಯಾವುದಾದ್ರೂ ಕಾರ್ಯವನ್ನ ನಾವು ಉದಾಹರಣೆಗೆ ತಗೋಬಹುದು. ಎನಿಥಿಂಗ್, ನಾವು ಬಟ್ಟೆ ಹಾಕೊಂಡಿದ್ದೇವೆ, ಈ ಬಟ್ಟೆ ಕಾಟನ್ ಬಟ್ಟೆ, ಇದು ಬಟ್ಟೆ ಆಗೋಕ್ಕಿಂತ ಮುಂಚೆ ಏನಿತ್ತು, ಹತ್ತಿ ಇತ್ತು, ಹತ್ತಿ ದಾರ ಆಯ್ತು, ದಾರ ಆಗಿ ಬಟ್ಟೆ ಆಯ್ತು, ಬಟ್ಟೆ ಇದ್ದಿದ್ದು ಹೊಲದ ಮೇಲೆ ಶರ್ಟ್ ಆಯ್ತು, ಅದನ್ನ ನಾವು ಹಾಕೊಂಡ್ವಿ. ಇದು ಮುಂದೇನಾಗುತ್ತೆ, ಇದು ಹಾಳಾಗುತ್ತೆ. ಹಿಂದಿನ ಯಾವ ಪರ್ಯಾಯ ಇದೆ, ಹತ್ತಿ ಪರ್ಯಾಯದಲ್ಲಿ ವರ್ತಮಾನದ ಯಾವ ಶರ್ಟ್ ಪರ್ಯಾಯ ಇದೆ ಇದರದ ಅಭಾವ ಇದೆ. ಮತ್ತು ಭವಿಷ್ಯತ್ ಕಾಲದಲ್ಲಿ ಈ ಶರ್ಟ್ ಏನಾಗೋದಿದೆ, ಕೊಳ್ತೋಗೋದಿದೆ, ಏನಾಗೋದಿದೆ, ಆ ಭವಿಷ್ಯತ್ ಕಾಲದ ಪರ್ಯಾಯದಲ್ಲಿ ವರ್ತಮಾನದ ಅಭಾವ ಇದೆ. ಮಾರ್ಕೆಟ್ ಹೋದ್ವಿ, ಒಂದು ಹಣ್ಣು ತಗೊಂಡ್ಬಂದ್ವಿ, ಹಣ್ಣು ತುಂಬಾ ಚೆನ್ನಾಗಿದೆ, ಮೊದಲು ಹಣ್ಣು ಕಾಯಿ ಇತ್ತು, ಈ ವರ್ತಮಾನದ ಹಣ್ಣಿನ ಪರ್ಯಾಯದಲ್ಲಿ ಕಾಯಿ ರೂಪ ಪರ್ಯಾಯದ ಅಭಾವ ಇದೆ. ಮತ್ತೆ ಈ ವರ್ತಮಾನದಲ್ಲಿ ಹಣ್ಣು ಚೆನ್ನಾಗಿದೆ, ಆದ್ರೆ ನಾಳೆ ಕೊಳ್ತೋಗುತ್ತೆ. ಮುಂದಿನ ಭವಿಷ್ಯತ್ ಕಾಲದ ಆ ಕೊಳ್ತೋಗಿರುವಂತಹ ಹಣ್ಣಿನ ಪರ್ಯಾಯದಲ್ಲಿ ವರ್ತಮಾನದ ಪರ್ಯಾಯದ ಅಭಾವ ಇದೆ. ಹೀಗೊಂದು ವೇಳೆ ಆಗದೆ ಹೋಗಿದ್ದಿದ್ರೆ ಎಲ್ಲ ಮಿಕ್ಸ್ ಆಗ್ಬಿಡ್ತಿತ್ತು.
ಆ ಯಾವ ಒಂದೊಂದು ಪರ್ಯಾಯ ಇದೆ, ಆ ಹಣ್ಣಿನ ಮುಂದಿನ ಪರ್ಯಾಯ ಏನಾಗೋದಿದೆ, ಆ ಭವಿಷ್ಯತ್ ಕಾಲದ ಪರ್ಯಾಯ ಒಂದು ವೇಳೆ ವರ್ತಮಾನ ಪರ್ಯಾಯದಲ್ಲಿ ಬಂದುಬಿಟ್ರೆ ವರ್ತಮಾನದಲ್ಲಿ ಹಣ್ಣು ಕೊಳ್ತೋಗ್ಬಿಡುತ್ತೆ. ಆದ್ರೆ ಇನ್ನೂ ಕೊಳೆಯೋದಿದೆ, ಹಣ್ಣು ಒಂದಿಲ್ಲ ಒಂದಿನ ಕೊಳ್ತೋಗುತ್ತೆ. ಕೊಳ್ತೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹಣ್ಣನ್ನ ತರೋದಿಲ್ವೇನೋ? ಹಣ್ಣನ್ನ ತರ್ತೇವೆ. ಯಾಕೆ ತರ್ತೀವಿ? ಯಾಕಂದ್ರೆ ನಮ್ಗೆ ಗೊತ್ತಿದೆ ಮುಂದಿನ ಭವಿಷ್ಯತ್ ಕಾಲದಲ್ಲಿ ಅದು ಹಾಳಾಗೋದಿದೆ, ಆದ್ರೆ ಇವಾಗ ಚೆನ್ನಾಗಿದೆ, ಇವಾಗ ತಿನ್ಬೋದು. ಈ ಪರ್ಯಾಯದಲ್ಲಿ ಅದರ ಅಭಾವ ಇದೆ. ನಿನ್ನೆ ನಾವು ಬಾಲ್ಯಾವಸ್ಥೆ ಯುವಾವಸ್ಥೆ ಉದಾಹರಣೆ ತಗೊಂಡಿದ್ವಿ. ಏನಾಯ್ತು? ಬಾಲ್ಯಾವಸ್ಥೆಯ ವರ್ತಮಾನ ಪರ್ಯಾಯದ ಅಭಾವ ಇದೆ ಆ ಬಾಲ್ಯಾವಸ್ಥೆಯಲ್ಲಿ, ಮತ್ತು ಮುಂದಿನ ಯಾವ ವೃದ್ಧಾಪ್ಯ ಇದೆ ಆ ವೃದ್ಧಾಪ್ಯದಲ್ಲಿ ಕೂಡ ವರ್ತಮಾನ ಪರ್ಯಾಯದ ಅಭಾವ ಇದೆ. ಎರಡೂ ಒಂದೇ ವಿಚಾರ ಇದೆ. ವರ್ತಮಾನ ಯುವಾವಸ್ಥೆದ್ದು ಬಾಲ್ಯಾವಸ್ಥೆಯಲ್ಲೂ ಅಭಾವ ಇದೆ, ಮತ್ತೆ ವೃದ್ಧಾಪ್ಯದಲ್ಲೂ ಅಭಾವ ಇದೆ. ಯಾರದ್ದು? ಯುವಾವಸ್ಥೆದ್ದು. ಪ್ರಾಗ್ಭಾವ ಪ್ರಧ್ವಂಸಭಾವ ಎರಡರಲ್ಲೂ ವಿಷಯ ಒಂದೇ ಇದೆ. ಅರ್ಥ ಆಗ್ತಿದೆ? ಯುವಾವಸ್ಥೆಯ ಅಭಾವವೇ ಬಾಲ್ಯಾವಸ್ಥೆಯಲ್ಲೂ ಇದೆ, ಇದೇ ಯುವಾವಸ್ಥೆಯ ಅಭಾವ ವೃದ್ಧಾಪ್ಯದಲ್ಲೂ ಇದೆ. ಆದರೆ ನಾವು ಯಾವ ಪರ್ಯಾಯವನ್ನು ನೋಡ್ತಾ ಇದ್ದೇವೆ? ನಾವು ಭೂತಕಾಲದ ಪರ್ಯಾಯವನ್ನು ನೋಡ್ತಾ ಇದ್ರೆ ಅದಕ್ಕೆ ಪ್ರಾಗ್ಭಾವ ಅಂತಾರೆ. ನಾವು ಭವಿಷ್ಯತ್ ಕಾಲದ ಪರ್ಯಾಯವನ್ನು ನೋಡ್ತಾ ಇದ್ರೆ ಅದಕ್ಕೆ ಪ್ರಧ್ವಂಸ ಭಾವ ಅಂತಾರೆ. ಇವಾಗ ಮುನಿಗಳಿದ್ದಾರೆ, ಮುನಿಗಳ ಒಂದು ಧ್ಯಾನವನ್ನ ಮಾಡಿ ಕೇವಲ ಜ್ಞಾನ ಪ್ರಕಟ ಮಾಡ್ಕೋತಾರೆ. ವರ್ತಮಾನದಲ್ಲಿ ಕೇವಲ ಜ್ಞಾನ ಪರ್ಯಾಯವನ್ನು ನೋಡಿದ್ರೆ ಭೂತಕಾಲದಲ್ಲಿ ಮುನಿ ಅವಸ್ಥೆ ಇತ್ತು. ಮುನಿ ಅವಸ್ಥೆಯಲ್ಲಿ ಅರ್ಹಂತ ಅವಸ್ಥೆಯ ಅಭಾವ ಇದೆ, ಮತ್ತು ಅರ್ಹಂತ ಅವಸ್ಥೆಯ ಅಭಾವ ಮುನಿ ಅವಸ್ಥೆಯಲ್ಲಿದೆ, ಇದು ಪ್ರಾಗ್ಭಾವ ಆಯಿತು. ಮತ್ತು ಸಿದ್ಧ ಅವಸ್ಥೆಯಲ್ಲಿ ಅರ್ಹಂತ ಅವಸ್ಥೆಯ ಅಭಾವ ಇದೆ, ಇದು ಪ್ರಧ್ವಂಸ ಭಾವ ಆಯಿತು. ಅರ್ಥ ಆಗ್ತಿದೆ? ಈಗ ಅರ್ಹಂತ ಅವಸ್ಥೆ ಇದೆ, ಹಾಗಾದ್ರೆ ಮುಂದೆ ಸಿದ್ಧ ಅವಸ್ಥೆ ಬರೋದಿದೆ, ಆದ್ರೆ ಇನ್ನೂ ಬಂದಿಲ್ಲ. ಹಾಗಾದ್ರೆ ಸಿದ್ಧ ಅವಸ್ಥೆಯಲ್ಲಿ ಅರ್ಹಂತ ಅವಸ್ಥೆಯ ಅಭಾವ ಪ್ರಧ್ವಂಸ ಭಾವ ಇದೆ, ಮತ್ತೆ ಮುನಿ ಅವಸ್ಥೆಯಲ್ಲಿ ಅರ್ಹಂತ ಅವಸ್ಥೆಯ ಅಭಾವ ಪ್ರಾಗ್ಭಾವ ಇದೆ. ಸಮ್ಯಕ್ ದರ್ಶನ್ ಸಮ್ಯಕ್ ದರ್ಶನ ಪರ್ಯಾಯದಲ್ಲಿ ಮಿಥ್ಯಾತ್ವದ ಅಭಾವ ಅಥವಾ ಮಿಥ್ಯಾತ್ವ ಪರ್ಯಾಯದಲ್ಲಿ ಸಮ್ಯಕ್ ದರ್ಶನದ ಅಭಾವ, ಇದು ಪ್ರಾಗ್ಭಾವ. ಮತ್ತೆ ಮುಂದೆ ಸಮ್ಯಕ್ ದರ್ಶನ ಆದ ನಂತರ ಯಾವ ಪರ್ಯಾಯ ಪ್ರಕಟ ಆಗೋದಿದೆ, ಈಗ ಔಪಶಮಿಕ ಸಮ್ಯಕ್ತ ಇದ್ರೆ ಅದಾದ್ಮೇಲೆ ಕ್ಷಾಯಿಕ ಸಮ್ಯಕ್ತ ಪ್ರಕಟ ಆಗೋದಿದೆ. ಈ ಔಪಶಮಿಕ ಸಮ್ಯಕ್ತ್ವ ಕ್ಷಾಯಿಕ ಸಮ್ಯಕ್ತದಲ್ಲಿ ಅಭಾವ ಇದೆ. ಹೀಗೆ ಪ್ರತಿಯೊಂದರಲ್ಲೂ ನಾವು ಘಟನೆ ಮಾಡಬಹುದು, ಯಾವುದರಲ್ಲಿ ಘಟನೆ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದು ಕಾರ್ಯದಲ್ಲಿ ನಾವು ಘಟನೆ ಮಾಡಬಹುದು. ಕಣ್ಣು ಮುಂದೆ ಏನೆಲ್ಲ ಕಾಣಿಸ್ತಾ ಇದೆ ಎಲ್ಲದರಲ್ಲೂ ಘಟಿಸಬಹುದು ನಾವು. ಒಂದು ಹಾರ ಇದೆ, ಚಿನ್ನದ ಹಾರ ಇದೆ. ಚಿನ್ನದ ಹಾರ ಇದಕ್ಕಿಂತ ಮುಂಚೆ ಏನಿತ್ತು? ಕಿಬಳೆ ಇತ್ತು. ಮುಂದೆ ಈಗ ಹಾರ ಆಗಿದೆ, ನಾಳೆ ಇದನ್ನ ಉಂಗುರ ಮಾಡೋದಿದೆ. ಯಾವ ಬಳೆ ಇದೆ, ಬಳೆಯಲ್ಲಿ ಹಾರದ ಅಭಾವ, ಇದು ಪ್ರಾಗ್ಭಾವ ಇದೆ. ಮತ್ತು ಮುಂದೆ ಇದನ್ನ ಉಂಗುರ ಮಾಡೋದಿದೆ, ಉಂಗುರದಲ್ಲಿ ಹಾರದ ಅಭಾವ, ಇದು ಪ್ರಧ್ವಂಸ ಭಾವ ಆಯಿತು. ಅರ್ಥ ಆಗ್ತಿತ್ತು? ನಾವು ಯಾವುದನ್ನ ನೋಡ್ತಾ ಇದ್ದೇವೆ, ವರ್ತಮಾನವನ್ನ ಭೂತದಲ್ಲಿ ನೋಡ್ತಾ ಇದ್ರೆ ಪ್ರಾಗ್ಭಾವ, ವರ್ತಮಾನವನ್ನ ಭವಿಷ್ಯತ್ ಕಾಲದಲ್ಲಿ ನೋಡ್ತಾ ಇದ್ದೇವೆ ಪ್ರಧ್ವಂಸ ಭಾವ. ಇದು ಸ್ಥೂಲ ಆಯಿತು. ಅಥವಾ ಭೋಗ ಭೂಮಿ ಇದೆ, ಭೋಗ ಭೂಮಿಯ ಅವಸ್ಥೆಯಲ್ಲಿ ಹಿಂದಿನ ಪರ್ಯಾಯ, ಉದಾಹರಣೆ ಹಿಂದಿನ ಪರ್ಯಾಯ ದೇವಗತಿ ಇತ್ತು. ವರ್ತಮಾನ ಭೋಗ ಭೂಮಿಯ ಪರ್ಯಾಯದ್ದು ಆ ಹಿಂದಿನ ದೇವಗತಿಯ ಪರ್ಯಾಯದಲ್ಲಿ ಅಭಾವ ಇದೆ, ಪ್ರಧ್ವಂಸ ಭಾವ ಇದೆ. ಮತ್ತು ಆ ಭೋಗಭೂಮಿಯಿಂದ ಮರಣ ಹೊಂದಿ ಪುನಃ ಸ್ವರ್ಗಕ್ಕೆ ಹೋಗ್ತಾರೆ. ಮುಂದಿನ ಯಾವ ಸ್ವರ್ಗದ ಪರ್ಯಾಯ ಇದೆ, ಆ ಸ್ವರ್ಗದ ಪರ್ಯಾಯದಲ್ಲಿ ವರ್ತಮಾನ ಭೋಗಭೂಮಿಯ ಪರ್ಯಾಯ ಅಭಾವ, ಅದು ಪ್ರಧ್ವಂಸ ಭಾವ ಇದೆ. ಯಾಕಂದ್ರೆ ನಿಯಮದಿಂದ ಭೋಗಭೂಮಿಯಿಂದ ನಿಯಮದಿಂದ ಸ್ವರ್ಗಕ್ಕೆ ಹೋಗ್ತಾರೆ, ಯಾವುದು ಭೋಗಭೂಮಿಯಿಂದ. ಹೀಗೆ ಯಾವ
ದೇ ಕಾರ್ಯವನ್ನ ನಾವು ಪ್ರಾಗ್ಭಾವ ಪ್ರಧ್ವಂಸ ಭಾವವನ್ನ ಅನ್ವಯಿಸಿ ನೋಡ್ಬೋದು. ಅಂದ್ರೆ ಭೂತಕಾಲ ಮತ್ತು ಭವಿಷ್ಯತ್ ಕಾಲದ ಪರ್ಯಾಯಗಳು ವರ್ತಮಾನ ಪರ್ಯಾಯವನ್ನ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವರ್ತಮಾನ ಪರ್ಯಾಯ ಸ್ವತಂತ್ರ ಇದೆ. ಹಿಂದಿನ ಪರ್ಯಾಯ ಹೀಗಿತ್ತು, ಮುಂದಿನ ಪರ್ಯಾಯ ಹೇಗಿದೆ, ಹೇಗಾದ್ರೂ ಇರ್ಬೋದು. ನನಗೆ 2-3 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. 15 ದಿನ ICU ಅಲ್ಲಿ ಇದ್ದೆ. ಹಾಸ್ಪಿಟಲ್ ನೋಡಿದ ತಕ್ಷಣ ನನಗೆ ಜ್ಞಾಪಕ ಬರುತ್ತೆ ಮತ್ತು ಬಹಳ ಬೇಜಾರಾಗುತ್ತೆ, ಬಹಳ ಭಯ ಆಗುತ್ತೆ, ನನಗೆ ತುಂಬಾ ಬೇಜಾರಾಗುತ್ತೆ. ಆ ಹಾಸ್ಪಿಟಲ್ ನೋಡಿದಾಗ್ಲೆಲ್ಲ ಈ ಕತೆ ಹೇಳ್ತಾನೆ ಇರ್ತಾನೆ ಅವನು. ಹೇಳ್ತಾರೆ, ನೀ ಯಾಕೆ ಜ್ಞಾಪಿಸ್ಕೊಳ್ತೀಯ? ಆ ಹಿಂದಿನ ಪರ್ಯಾಯದ್ದು ವರ್ತಮಾನ ಪರ್ಯಾಯದಲ್ಲಿ ಅಭಾವ ಇದೆ, ಅದು ಎಂಟರ್ ಆಗಕ್ ಆಗೋದಿಲ್ಲ. ಆ ಹಿಂದಿನ ಯಾವ ಪರ್ಯಾಯ ಇದೆ ಅದು ವರ್ತಮಾನ ಪರ್ಯಾಯದಲ್ಲಿ ಎಂಟರ್ ಆಗಕ್ ಆಗೋದಿಲ್ಲ, ಅದರಲ್ಲಿ ಅದರದ್ದು ಅಭಾವ ಇದೆ. ಅರ್ಥ ಆಗುತ್ತೆ? 10 ವರ್ಷದ ಹಿಂದೆ ಅವ್ರು ನಂಗೆ ಹಿಂಗೆ ಮಾತಾಡಿದ್ರು, ಅದು ನನಗೆ ಇನ್ನೂ ಜ್ಞಾಪಿಸ್ಕೊಂಡ್ರೆ ಸಾಕು, ನನಗೆ ತುಂಬಾ ಬೇಜಾರಾಗುತ್ತೆ. ನೀನು ಯಾಕೆ ಜ್ಞಾಪಿಸ್ಕೋತೀಯ ಅದನ್ನ? ಯಾಕಂದ್ರೆ ಆ ಭೂತಕಾಲದ ಪರ್ಯಾಯದ್ದು ವರ್ತಮಾನ ಪರ್ಯಾಯದಲ್ಲಿ ಅಭಾವ ಇದೆ, ಅದಿಲ್ಲ ಈಗ. ಆ ಯಾವ ಭೂತಕಾಲದ ಪರ್ಯಾಯ ಇದೆ ಅದಿಲ್ಲ ಈಗ. ಒಂದು 5 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ತುಂಬಾ ಪಾಪಕ್ರಿಯೆಗಳನ್ನ ಮಾಡ್ತಾ ಇದ್ದ, ಮತ್ತೆ ಈಗೇನಾಗಿದೆ, ಈಗ ಆ ವ್ಯಕ್ತಿ ದೀಕ್ಷೆ ತಗೊಂಡಿದ್ದಾನೆ. ದೀಕ್ಷೆ ತಗೊಂಡ ಮೇಲೆ ಆ ವ್ಯಕ್ತಿಯನ್ನು ಇವಾಗ್ಲೂ ನೋಡಿದ್ರು ಕೂಡ ನನ್ಗೆ ಹೆಂಗಂತಾನ ವ್ಯಕ್ತಿ, ಓ ಆ ವ್ಯಕ್ತಿ ಇಷ್ಟೆಲ್ಲ ಪಾಪ ಮಾಡಿದ್ದ, ಹೀಗೆಲ್ಲ ಮಾಡಿದ್ದ, ಹಾಗೆಲ್ಲ ಮಾಡಿದ್ದ ಅಂತ ನಾವು ಹೇಳಲಿಕ್ಕೆ ಶುರು ಮಾಡ್ತೇವೆ. ಆಚಾರ್ಯನ್ ಹೇಳ್ತಾರೆ, ಆ ಹಿಂದಿನ ಯಾವ ಪಾಪರೂಪ ಪರ್ಯಾಯ ಇದೆ ಅದರದ್ದು ವರ್ತಮಾನ ಪರ್ಯಾಯದಲ್ಲಿ ಅಭಾವ ಇದೆ. ವರ್ತಮಾನ ಪರ್ಯಾಯದಲ್ಲಿ ಪೂರ್ವ ಪರ್ಯಾಯ ಇಲ್ಲ, ಅಥವಾ ವರ್ತಮಾನ ಪರ್ಯಾಯ ಪೂರ್ವ ಪರ್ಯಾಯದಲ್ಲಿ ಇಲ್ಲ. ಹಾಗಾಗಿ ಆ ಪರ್ಯಾಯವನ್ನ ನೋಡಿ ವರ್ತಮಾನ ಪರ್ಯಾಯವನ್ನ ನಾನು ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಜನ್ ಚೋರ್ ಚೋರ ಇದ್ದ, ಕಳ್ಳ ಇದ್ದ. ಆದರೆ ನಂತರದ ಪರ್ಯಾಯ ಏನಾಯ್ತು? ನಂತರದ ಪರ್ಯಾಯದಲ್ಲಿ ಸಮ್ಯಕ್ ದರ್ಶನ ಪ್ರಕಟ ಆಯ್ತು. ಈ ವರ್ತಮಾನ ಪರ್ಯಾಯ ಸಮ್ಯಕ್ ದರ್ಶನದ ಪರ್ಯಾಯ ಇದೆ ತಾನೆ. ಸಮ್ಯಕ್ ದೃಷ್ಟಿ ರೂಪವಾಗಿ ಅವನನ್ನ ನೋಡ್ಬೇಕು. ಆದ್ರೂ ನಾವೇನ್ ಹೇಳ್ತೇವೆ, ಅಂಜನ್ ಚೋರ್ ಸಮ್ಯಕ್ ದೃಷ್ಟಿ. ಅರೆ ಯಾವಾಗ ಸಮ್ಯಕ್ ದರ್ಶನ ಆಯ್ತು ಅವಾಗ ಅವನು ಕಳ್ಳ ಎಲ್ಲಿದ್ದಾನೆ? ಆದ್ರೂ ಏನ್ ಹೇಳ್ತೇವೆ, अंजन चोर सम्यक दृष्टि. अरे अंजन चोर था तब सम्यक दृष्टि नहीं था, और जब सम्यक दर्शन हुआ तो चोर नहीं था ಹೇಳ್ತಾರೆ. ಆ ಕಳ್ಳತನ ಮಾಡುವಂತಹ ಯಾವ ಪರ್ಯಾಯ ಇತ್ತು ಅದು ವ್ಯಯ ಆಗೋಯ್ತು, ಹೊಸ ಪರ್ಯಾಯದ ಉತ್ಪತ್ತಿಯಾಗಿದೆ. ಹೊಸ ಪರ್ಯಾಯ ಸಮ್ಯಕ್ ದರ್ಶನದ ಪರ್ಯಾಯದ ಉತ್ಪತ್ತಿಯಾಗಿದೆ. ಈ ಹೊಸ ಸಮ್ಯಕ್ ದರ್ಶನದ ಪರ್ಯಾಯದಲ್ಲಿ ಆ ಕಳ್ಳತನ ರೂಪದ ಪರ್ಯಾಯದ ಅಭಾವ ಇದೆ, ಅದಿಲ್ಲ ಈಗ. ಅದು ಹೊಟ್ಟೋಗಿದೆ, ಅದು ವ್ಯಯ ಆಗೋಗಿದೆ. ಈಗ ಹೊಸ ಪರ್ಯಾಯದ ಉತ್ಪತ್ತಿಯಾಗಿದೆ. ಮತ್ತು ಮುಂದೆ ಏನಾಗೋದಿದೆ? ನಾವು ಭವಿಷ್ಯತ್ ಕಾಲದ ಬಗ್ಗೆ ವಿಚಾರ ಮಾಡಿ ಬಹಳ 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 ಏನು ಆತಂಕಕ್ಕೆ ಒಳಪಡ್ತೇವೆ. ಏನಾಗುತ್ತೆ 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 ವರ್ತಮಾನ ಪರ್ಯಾಯದ್ದು ಭವಿಷ್ಯತ್ ಕಾಲದ ಪರ್ಯಾಯದಲ್ಲಿ ಅಭಾವ ಇದೆ. ಮುಂದೆ ಏನಾದ್ರೂ ಆಗ್ಬೋದು, ಆದ್ರೆ ವರ್ತಮಾನ ಪರ್ಯಾಯದ್ದು ಮುಂದಿನ ಪರ್ಯಾಯದಲ್ಲಿ ಅಭಾವ ಇದೆ. ಹಾಗಾಗಿ ಇವಾಗ ಏನಿದೆ ಇದು ವರ್ತಮಾನದಲ್ಲಿ ಮಾತ್ರ ಇದೆ, ಇದು ಭವಿಷ್ಯದಲ್ಲಿ ಬರುವುದಿಲ್ಲ. ಈ ವರ್ತಮಾನದ ಯಾವ ಪರ್ಯಾಯ ಇದೆ ಇದು ಭವಿಷ್ಯದಲ್ಲಿ ಬರೋದಿಲ್ಲ, ಭವಿಷ್ಯದಲ್ಲಿ ಇದರದ ಅಭಾವ ಇದೆ. ಹಾಗಾದ್ರೆ ಭವಿಷ್ಯದಲ್ಲಿರೋ ಬರುವಂತಹ ಪರ್ಯಾಯನೇ ಬೇರೆ ಇರೋದಿದೆ. ಹಾಗಾದ್ರೆ ಆ ಪರ್ಯಾಯದ ಬಗ್ಗೆ ಇವಾಗ ಯಾಕೆ ಯೋಚನೆ ಮಾಡ್ತಾ ಇದೀಯ ನೀನು? ವರ್ತಮಾನದ ಯಾವ ಪರಿಣಾಮಗಳಿದೆ, ವರ್ತಮಾನದ ಯಾವ ಭಾವಗಳಿದೆ, ಅವುಗಳ ಕಡೆಗೆ ನೀನು ಗಮನ ಕೊಟ್ರೆ ಸಾಕು. ಯಾಕಂದ್ರೆ ಜೀವದ್ರವ್ಯದ ಕೈಯಲ್ಲಿ ವರ್ತಮಾನದ ಆ ಒಂದು ಸಮಯದ ಸ್ವಭಾವ ಪರಿಣಾಮಗಳು ಮಾತ್ರ ಇದೆ. ಎಷ್ಟು ಅದ್ಭುತವಾದ ಸಿದ್ಧಾಂತ ಇದೆ ಅದು ಅಂದ್ರೆ ನಾವು ಇದನ್ನ ಅನುಭವಕ್ಕೆ ತಗೋಬೇಕು. ಅನುಭವಕ್ಕೆ ಹೆಂಗೆ ತಗೊಳಕ್ ಸಾಧ್ಯ? ಉದಾಹರಣೆಗಳನ್ನ ಹುಡ್ಕೋದು. ಸ್ವಾಧ್ಯಾಯ ಮುಗಿದ ಮೇಲೆ ನಾಳೆನ ತನಕ ನಾಳೆ ನಾನು ಸಮಯ ಕೊಡ್ತೇನೆ, ಮಧ್ಯಾಹ್ನಕ್ಕೆ ಗ್ರೂಪ್ ಕೂಡ ಓಪನ್ ಮಾಡ್ತೇನೆ.
ಎಲ್ಲರೂ ಉದಾಹರಣೆಗಳನ್ನು ಹುಡುಕೋದು. ಪ್ರಾಗ್ಭಾವಕ್ಕೆ ಏನು ಉದಾಹರಣೆ ಕೊಡ್ಬೋದು, ಪ್ರಧ್ವಂಸ ಭಾವಕ್ಕೆ ಏನು ಉದಾಹರಣೆ ಕೊಡ್ಬೋದು, ಏನ ಅನ್ಯೋನ್ಯ ಭಾವದ ಚರ್ಚೆ ಮಾಡೋದಿದೆ. ಅವುಗಳಿಗೆ ಉದಾಹರಣೆಗಳನ್ನು ಹುಡುಕೋದು. ಆ ಉದಾಹರಣೆಗಳನ್ನು ಹುಡುಕಿದ್ರೆ ನಮಗದರ ಭಾವಭಾಸನ ಆಗುತ್ತೆ. ಯಾಕಂದ್ರೆ ಏನಿದೆ ಎಲ್ಲವೂ ವರ್ತಮಾನದ ನಿನ್ನ ಒಂದು ಸಮಯದ ಪರ್ಯಾಯದಲ್ಲಿದೆ. ವರ್ತಮಾನದ ಒಂದು ಸಮಯದ ನಿನ್ನ ಜ್ಞಾನದ ಪರ್ಯಾಯದಲ್ಲಿ ಏನು ನಡೀತಾ ಇದೆ, ಇದೆಲ್ಲ ಸ್ಥೂಲ ಉದಾಹರಣೆಗಳಿದೆ. ನಿಜವಾಗ್ಲೂ ಪ್ರಾಗ್ಭಾವ ಪ್ರಧ್ವಂಸ ಭಾವ ಒಂದು ಸಮಯದ ಪರ್ಯಾಯಗಳಲ್ಲಿ ಘಟನೆ ಆಗುತ್ತೆ. ಒಂದು ಸಮಯದ ಪರ್ಯಾಯಗಳಲ್ಲಿ, ಪರ್ಯಾಯ ಒಂದೇ ಸಮಯದಿರುತ್ತೆ. ಎಷ್ಟು ಸೂಕ್ಷ್ಮ ಇದೆ ಅದು. ಏನ ಭೂತಕಾಲದ ಪರ್ಯಾಯ, ಭವಿಷ್ಯತ್ ಕಾಲದ ಪರ್ಯಾಯ, ವರ್ತಮಾನದ ಪರ್ಯಾಯ ಮೂರೂ ಕೂಡ ನಮಗೆ ಗಮನಕ್ಕೆ ಬರೋದಿಲ್ಲ. ಅಷ್ಟು ಸೂಕ್ಷ್ಮವಾದ ವಿಚಾರ ಇದೆ. ಒಂದು ಸಮಯದ ಪರ್ಯಾಯ ಅಂದ್ರೆ ಪ್ರತಿಯೊಂದು ಪರ್ಯಾಯ ಭಿನ್ನ ಭಿನ್ನ ಇದೆ. ಒಂದು ಹೊಸ ವಸ್ತು ಬಂದಿದೆ, ಅದು ಹಳೇದಾಗ್ತಾ ಇದೆ ಅಂದ್ರೆ ಪ್ರತಿ ಸಮಯ ಹಳೇದಾಗ್ತಾ ಇದೆ. ಆ ಯಾವ ಹಳೇದಾಗೋ ರೂಪವಾದಂತಹ ಪರ್ಯಾಯ ಇದೆ, ಅದು ತುಂಬಾ ಸ್ಥೂಲವಾಗಿ ಹಳೇದಾದಾಗ ನಮ್ಗೆ ಹಳೇದಾಯ್ತು ಅಂತ ಅನ್ಸುತ್ತೆ. ಆದ್ರೆ ಪ್ರತಿ ಸಮಯ ಅದು ತನ್ನ ಸ್ವರೂಪವನ್ನು ಬದಲಾಯಿಸ್ತಾ ಇದೆ. ಅಂದ್ರೆ ಪ್ರತಿ ಸಮಯದ ಯಾವ ಪರ್ಯಾಯ ಇದೆ ಆ ಪರ್ಯಾಯ ಭಿನ್ನ ಮತ್ತು ಸ್ವತಂತ್ರ ಇದೆ. ಹಾಗೇನೆ ಜೀವದ್ರವ್ಯದ ಯಾವ ಪರಿಣಾಮಗಳಿದೆ, ಜೀವದ್ರವ್ಯದ ಯಾವ ಜ್ಞಾನ ಇದೆ, ಆ ವರ್ತಮಾನದ ಒಂದು ಸಮಯದ ನನ್ನ ಜ್ಞಾನದಲ್ಲಿ ಏನು ನಡೀತಾ ಇದೆ. ಏನ್ ಹೇಳ್ತಿದ್ದಾರೆ, ನಾನು ಏನೇನೋ ಬದಲಾಯಿಸಕ್ ಹೋಗ್ತಾ ಇದ್ದೇನೆ. ಕೆಲವೊಂದ್ಸಲಿ ಭೂತಕಾಲ ಬದಲಾಯಿಸಕ್ ಹೋಗ್ತೇನೆ. ಅರೆ 20 ವರ್ಷದ ಹಿಂದೆ ಇವರೆಲ್ಲ ಖಾತೆ ಮಾಡಿದ್ರು, ಅದು ಚೆನ್ನಾಗಿಲ್ಲ, ಇದು ನಾನು ಈಗ ಚೇಂಜ್ ಮಾಡ್ತೀನಿ ಅಂತ ಹೋಗ್ತಾನೆ. ಭವಿಷ್ಯತ್ ಕಾಲ ಇನ್ನು 20 ವರ್ಷ ಆದ್ಮೇಲೆ ನಾನು ಇಂತಿಂತ ಕೆಲಸವನ್ನ ಮಾಡುತ್ತೇನೆ ಅಂತ ಹೋಗ್ತಾನೆ. ಆದ್ರೆ ಅಭಾವ ಏನ್ ಹೇಳ್ತಾ ಇದೆ, ಭೂತಕಾಲದ ಪರ್ಯಾಯದಲ್ಲೂ ವರ್ತಮಾನದ ಭಾವ ಇದೆ, ಭವಿಷ್ಯತ್ ಕಾಲದ ಪರ್ಯಾಯದಲ್ಲೂ ವರ್ತಮಾನದ ಭಾವ ಇದೆ. ಹಾಗಾದ್ರೆ ನಿನ್ನ ಕೈಯಲ್ಲಿ ಏನಿದೆ, ನಿನ್ನ ಕೈಯಲ್ಲಿ ಈ ಒಂದು ಸಮಯದ ಯಾವ ಪರ್ಯಾಯ ಇದೆ, ಯಾವ ಪರ್ಯಾಯ, ಜ್ಞಾನದ ಪರ್ಯಾಯ. ಯಾಕಂದ್ರೆ ಜೀವ ಇಸ್ ಈಕ್ವಲ್ ಟು ಜ್ಞಾನ. ಆ ಜೀವಿಯ ಜ್ಞಾನದಲ್ಲಿ ಏನು ನಡೀತಾ ಇದೆ ವರ್ತಮಾನದಲ್ಲಿ, ಅದಷ್ಟೇ ಅವನ ಕೈಯಲ್ಲಿದೆ. ನನ್ನ ಕೈಯಲ್ಲಿ ಏನಿದೆ ಬೋಲೋ. ತುಂಬಾ ಜನರಿಗೆ ಪ್ರಶ್ನೆ ಬರುತ್ತೆ ಕ್ರಮಬದ್ಧ ಪರ್ಯಾಯದಲ್ಲೂ ಕೂಡ. ಹಾಗಾದ್ರೆ ಪುರುಷಾರ್ಥ ಮಾಡೋದೇನು, हमारे हाथ में क्या है, हम क्या कर सकते हैं, पुरुषार्थ क्या करेंगे. तो पुरुषार्थ यही है कि वो जो एक समय की पर्याय है वो बिल्कुल संपूर्ण रूप से अपने हाथ में. ಆ ಜ್ಞಾನದಲ್ಲಿ ಯಾವ ರೀತಿಯಾದ ಪರಿಣಾಮಗಳನ್ನ ಭಾವಿಸೋದು, ಯಾವ ರೀತಿಯಾದ ವಸ್ತುಗಳನ್ನ ತಿಳಿಯೋದು, ಆ ವಸ್ತುಗಳನ್ನ ಯಾವ ರೀತಿಯಾದ ಮೋಹ ರಾಗ ದ್ವೇಷಗಳಿಂದ ರಹಿತವಾಗಿ ಅದನ್ನ ತಿಳಿಯೋದು, ಆ ಯಾವ ಪ್ರಕ್ರಿಯೆ ಇದೆ ಅದು ಜೀವದ್ರವ್ಯದ ಕೈಯಲ್ಲಿದೆ. ಪ್ರತಿ ಸಮಯ ನನಗೆ ಯಾವ ಜ್ಞಾನ ಆಗುತ್ತಾ ಇದೆ ಆ ಜ್ಞಾನದ ಕಡೆಗೆ ನನ್ನ ಸಂಪೂರ್ಣ ಪುರುಷಾರ್ಥ ಹೋಗಬೇಕಿದೆ. ಇನ್ನೆಲ್ಲೂ ನಂದೇನು ನಡೆಯೋದಿಲ್ಲ. ಸಮಜ್ಲು ಅಭಿ ನಾವು ಇನ್ನು ಅನ್ಯೋನ್ಯ ಭಾವದ ಚರ್ಚೆ ಮಾಡೋರಿದೆ, ಮತ್ತೆ ನಮ್ಗೆ ಇನ್ನೂ ಅನ್ಯೋನ್ಯ ಭಾವ ಅತ್ಯಂತ ಭಾವನ ಚರ್ಚೆ ಮಾಡಿದ್ಮೇಲೆ ಇನ್ನಷ್ಟು ಸ್ಪಷ್ಟ ಆಗುತ್ತೆ, ಜೀವ ಎಲ್ಲೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟಿದೆ ಅವನು ಪುರುಷಾರ್ಥ, ಒಂದು ಸಮಯ ವರ್ತಮಾನ, ಈ ವರ್ತಮಾನ ಮುಗಿತು, ಮಸ್ಟ್ ನೆಕ್ಸ್ಟ್ ಸಮಯ ಏನಿದೆ ಅದು ವರ್ತಮಾನ ಆಗುತ್ತೆ, ಈ ಸಮಯ ಭೂತಕಾಲ ಆಗುತ್ತೆ. ಹೀಗೆ ಪ್ರತಿ ಸಮಯದ ಯಾವ ವರ್ತಮಾನ ಕಾಲ ಇದೆ ಅದು ಮಾತ್ರ ಜೀವದ್ರವ್ಯದ ಕೈಯಲ್ಲಿದೆ. ಭೂತ ಭವಿಷ್ಯಗಳ ಜೀವದ್ರವ್ಯದ ಕೈಯಲ್ಲಿ ಇಲ್ಲ. ಯಾಕಂದ್ರೆ ಅದರಲ್ಲಿ ಅಭಾವ ಇದೆ. ಅನ್ಯೋನ್ಯ ಭಾವ ಏನು ಹೇಳ್ತಾರೆ, ನಾನು ಶ್ಲೋಕ ಕೂಡ ಒಂದು ಸ್ವಲ್ಪ ಓದ್ತೇನೆ, ಶ್ಲೋಕದ ಮೂಲಕ ಕೂಡ ನಮಗೆ ಗೊತ್ತಾಗುತ್ತೆ. ನಿನ್ನೆ 10ನೇ ನಂಬರ್ ಶ್ಲೋಕದ ಚರ್ಚೆಯನ್ನ ಮಾಡಿದ್ವಿ ನಾವು. ಕಾರ್ಯದ್ರವ್ಯ ಮನಾದಿ ಸ್ಯಾತ್ ಪ್ರಾಗ್ಭಾವಸ್ಯ ನಿನ್ನವೇ. ಅಂದ್ರೆ ಪ್ರಾಗ್ಭಾವವನ್ನು ನಾವು ತೆಗೆದು ಹಾಕ್ಬಿಟ್ರೆ ಕಾರ್ಯದ್ರವ್ಯಂ, ದ್ರವ್ಯಂ ಕಾರ್ಯಂ, ದ್ರವ್ಯದ ಕಾರ್ಯ ಅನಾದಿ ಸ್ಯಾತ್, ಅನಾದಿ ಆಗ್ಬಿಡುತ್ತೆ. ಅಂದ್ರೆ ಯಾವುದೇ ದ್ರವ್ಯದ ಯಾವ ಕಾರ್ಯ, ಇಲ್ಲಿ ಕಾರ್ಯ ಅಂದ್ರೆ ಪರ್ಯಾಯ, ಕಾರ್ಯ ಅಂದ್ರೆ ಏನಿಲ್ಲಿ ಪರ್ಯಾಯ. ಯಾವುದೇ ದ್ರವ್ಯದ ಯಾವ ಪರ್ಯಾಯ ಇದೆ ಅದು ಅನಾದಿ ಆಗ್ಬಿಡುತ್ತೆ.
ಜೀವ ದ್ರವ್ಯಕ್ಕೆ ಮನುಷ್ಯ ಪರ್ಯಾಯ ಸಿಕ್ಕಿದೆ. ಯಾವಾಗಿಂದ? ಈಗ ಸ್ವಲ್ಪ ದಿನಗಳಿಂದ. ಆದರೆ ಪ್ರಾಗ್ಭಾವವನ್ನ ನಂಬುದೇ ಹೋದ್ರೆ ಅನಾದಿ ಕಾಲದಿಂದ ಜೀವ ಮನುಷ್ಯನೇ ಇದ್ದ ಅಂತ ತಿಳಿಬೇಕಾಗುತ್ತೆ. ಆದ್ರೆ ಹಾಗಾಗೋದಿಲ್ಲ. ಅದರರ್ಥ ಹಿಂದಿನ ಪರ್ಯಾಯದಲ್ಲಿ ವರ್ತಮಾನ ಪರ್ಯಾಯದ ಅಭಾವ ಇದೆ. ಅಂದ್ರೆ ಹಿಂದಿನ ಪರ್ಯಾಯದಲ್ಲಿ ಮನುಷ್ಯ ಭಾವ ಇರಲಿಲ್ಲ. ಈ ಮನುಷ್ಯ ಭಾವ ಇವಾಗಿದೆ, ಹಿಂದಿರ್ಲಿಲ್ಲ. ಕಾರ್ಯ ದ್ರವ್ಯ ಅನಾದಿ ಸ್ಯಾತ್ ಪ್ರಾಗ್ಭಾವಸ್ಯ ನಿನ್ನವೇ ಪ್ರಧ್ವಂಸ ಧರ್ಮಸ್ಯ ಪ್ರಧ್ವಂಸ ಅಭಾವವನ್ನ ಮನಿಸೋದ್ರಿಂದ ಏನಾಗುತ್ತೆ? ಪ್ರಚ್ಛವೇನಂತತಾಂ ಮೃಜೇತ್. ಪ್ರಚ್ಛವೇ ಅನಂತತಾಂ ಮೃಜೇತ್. ಅನಂತತಾಂ ಅಂದ್ರೆ ದ್ರವ್ಯದ ಯಾವ ಕಾರ್ಯ ಇದೆ ಅದು ಅನಂತ ಕಾಲದವರೆಗೆ ಆಗೋದು. ಅಂದ್ರೆ ಮುಂದಿನ, ಈಗ ಮನುಷ್ಯ ಭಾವ ಇದೆ, ಮುಂದೆ ದೇವಭಾವ ಬರೋದಿದೆ. ಆ ದೇವ ಪರ್ಯಾಯದಲ್ಲಿ ಮನುಷ್ಯ ಪರ್ಯಾಯದ ಅಭಾವ ಇದೆ. ಆದ್ರೆ ಒಂದು ವೇಳೆ ಪ್ರಧ್ವಂಸ ಭಾವವನ್ನು ಒಪ್ಪದೆ ಹೋದ್ರೆ ಅನಂತ ಕಾಲದವರೆಗೆ ಈ ಮನುಷ್ಯ ಭಾವನೆ ಕಂಟಿನ್ಯೂ ಆಗುತ್ತೆ. ಯಾಕೆ? ಮುಂದಿನ ಪರ್ಯಾಯದಲ್ಲಿ ಈ ಪರ್ಯಾಯದ ಅಭಾವ ಇಲ್ಲ ಅಂದ್ರೆ ಇದೇ ಪರ್ಯಾಯ ಕಂಟಿನ್ಯೂ ಆಗುತ್ತೆ. ಯಾವ ಜೀವನ ಮೋಕ್ಷಕ್ಕೆ ಹೋಗಕ್ಕೆ ಆಗೋದಿಲ್ಲ. ಅರ್ಥ ಆಗುತ್ತೆ? ಯಾವ್ದ್ಯಾವ್ದು ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅದೇ ಕಂಟಿನ್ಯೂ. ಯಾರು ಊಟ ಮಾಡ್ತಿದಾರ ಕಂಟಿನ್ಯೂ ಊಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾರು ನಿದ್ದೆ ಮಾಡ್ತಿದಾರ ಅವರು. ದಟ್ ಮೀನ್ಸ್ ಈ ಯಾವ ದ್ರವ್ಯದ ಅವಸ್ಥೆಗಳಿದೆ ಈ ಅವಸ್ಥೆ ಕಂಟಿನ್ಯೂ, ನಿರಂತರ ಆಗ್ಬಿಡುತ್ತೆ. ಅನಂತ ಕಾಲದವರೆಗೆ ಒಂದೇ ಪರ್ಯಾಯ ನಡೀತಾ ಇರುತ್ತೆ. ಯಾಕಂದ್ರೆ ಮುಂದಿನ ಪರ್ಯಾಯದಲ್ಲಿ ವರ್ತಮಾನ ಪರ್ಯಾಯದ ಅಭಾವವನ್ನು ನಾವು ಮನಸ್ಸದೆ ಹೋದ್ರೆ ಈ ವರ್ತಮಾನದ ಕಾರ್ಯನೇ ಅನಂತ ಕಾಲದವರೆಗೆ ನಡೆಯುತ್ತೆ. ಅದಕ್ಕೇನು ಹೇಳ್ತಾರೆ? ಪ್ರಚ್ಛವೇ ಅನಂತತಾಮೃಜೇತ್. ಅನಂತತೆಯನ್ನು ಪ್ರಾಪ್ತ ಮಾಡ್ಕೊಳ್ಳುತ್ತೆ. ಈಗ ಅನ್ಯೋನ್ಯ ಅಭಾವವನ್ನು ಒಪ್ಪದೆ ಹೋದ್ರೆ ಏನಾಗುತ್ತೆ ಅದನ್ನು ಹೇಳ್ತಾರೆ. ಅನ್ಯೋನ್ಯ ಅಭಾವದ ಏನ್ ಹೇಳ್ತಿದ್ದಾರೆ? 11ನೇ ಪದ್ಯ ಅನ್ಯೋನ್ಯ ಅಭಾವದ ಬಗ್ಗೆ ಏನ್ ಹೇಳ್ತಿದ್ದಾರೆ? ಪದ್ಯ ಓದ್ತೆ ನಾನು ಇಲ್ಲಿಂದ. ಏನ್ ಹೇಳ್ತಿದ್ದಾರೆ? ಸರ್ವಾತ್ಮಕಂ ತದೇಕಂ ಸ್ಯಾದನ್ಯಾಪೋಹ ವ್ಯತಿಕ್ರಮೇ ಅನ್ಯತ್ರ ಸಮವಾಯೇನ ವ್ಯಪದಿಶ್ಯೇತ ಸರ್ವಥಾ. ಏನ್ ಹೇಳ್ತಿದ್ದಾರೆ? ಇನ್ನೊಂದ್ಸಲ ಓದ್ತೇನೆ. ಸರ್ವಾತ್ಮಕಂ ತದೇಕಂ ಸ್ಯಾದನ್ಯಾಪೋಹ ವ್ಯತಿಕ್ರಮೇ ಅನ್ಯತ್ರ ಸಮವಾಯೇನ ವ್ಯಪದಿಶ್ಯೇತ ಸರ್ವಥಾ. ಇದರಲ್ಲಿ 2 ಅಭಾವಗಳನ್ನು ಹೇಳಿದ್ರು. ಕೊನೆ 2 ಅನ್ಯೋನ್ಯ ಭಾವ, ಅತ್ಯಂತ ಭಾವ. ಅನ್ಯೋನ್ಯ ಭಾವ ಏನ್ ಹೇಳ್ತಾರೆ? ಸರ್ವಾತ್ಮಕಂ ತದೇಕಂ ಸ್ಯಾತ್ ಅನ್ಯಾಪೋಹ ವ್ಯತಿಕ್ರಮೆ. ಅನ್ಯಾಪೋಹ ಅಂದ್ರೆ ಅನ್ಯೋನ್ಯ ಅಭಾವ. ಅನ್ಯ ಅಪೋಹ, ಅಪೋಹ ಅಂದ್ರೆ ಅಭಾವ. ಅನ್ಯ ಅಭಾವ ಅಂದ್ರೆ ಅನ್ಯೋನ್ಯ ಅಭಾವ. ವ್ಯತಿಕ್ರಮೆ ಅದನ್ನ ಒಪ್ಪದೆ ಹೋದ್ರೆ, ಅದನ್ನ ಲೋಪ ಮಾಡಿದ್ರೆ ಏನಾಗುತ್ತೆ? ಕಾರ್ಯ ದ್ರವ್ಯಂ ಯಾವುದಿದೆ? ಸರ್ವಾತ್ಮಕಂ ತದೇಕಂ ಸ್ಯಾತ್. ಸರ್ವಾತ್ಮಕಂ ತದೇಕಂ ಸ್ಯಾತ್. ಎಲ್ಲ ಯಾವ ಪುದ್ಗಲ ದ್ರವ್ಯದ ಪರ್ಯಾಯಗಳಿದೆ ಅದೆಲ್ಲ ಏಕರೂಪ ಆಗುತ್ತೆ, ಒಂದು ರೂಪ ಆಗುತ್ತೆ. ಅನ್ಯೋನ್ಯ ಭಾವ ಯಾವುದಕ್ಕಂತಾರೆ? ಪ್ರಧ್ವಂಸ ಭಾವ ಎಲ್ಲರಿಗೂ ತಿಳಿತು ಅಂತ ನಾನು ಅನ್ಕೊಂಡಿದ್ದೇನೆ. ಇನ್ನು ಅನ್ಯೋನ್ಯ ಭಾವ ಯಾವುದಕ್ಕಂತಾರೆ? ಪ್ರಧ್ವಂಸ ಭಾವ ಮತ್ತು ಪ್ರಾಗ್ಭಾವ ಇವೆರಡು ಭೂತ ಮತ್ತು ಭವಿಷ್ಯತ್ ಪರ್ಯಾಯಗಳಲ್ಲಿ ಘಟನೆ ಆಗುತ್ತೆ, ಏನಾ? ಆದ್ರೆ ಅನ್ಯೋನ್ಯ ಭಾವ ಪುದ್ಗಲ ದ್ರವ್ಯದಲ್ಲಿ ಘಟನೆ ಆಗುತ್ತೆ, ಅನ್ಯ ಯಾವ ದ್ರವ್ಯದಲ್ಲೂ ಘಟಿಸೋದಿಲ್ಲ. ಅನ್ಯೋನ್ಯ ಭಾವ ಮಾತ್ರ ಪುದ್ಗಲ ದ್ರವ್ಯ. ಪುದ್ಗಲ ದ್ರವ್ಯದಲ್ಲೂ ವರ್ತಮಾನ ಕಾಲದ 2 ಪುದ್ಗಲ ದ್ರವ್ಯದ ಪರ್ಯಾಯಗಳಲ್ಲಿ ಮಾತ್ರ ಘಟಿಸಲಿಕ್ಕೆ ಸಾಧ್ಯ ಇದೆ. ಅನ್ಯೋನ್ಯ ಭಾವ ಅಂದ್ರೆ ಏನು? ವರ್ತಮಾನ ಕಾಲದ ಒಂದು ಪುದ್ಗಲ ಪರ್ಯಾಯದಲ್ಲಿ ವರ್ತಮಾನ ಕಾಲದ ಇನ್ನೊಂದು ಪುದ್ಗಲ ಪರ್ಯಾಯದ ಅಭಾವ ಇದೆ. ಅದರ ಹೆಸರೇನು? ಅನ್ಯೋನ್ಯ ಅಭಾವ. ಇನ್ನೊಂದ್ಸಲ ಹೇಳ್ತೇನೆ. ಒಂದು ವರ್ತಮಾನ ಕಾಲದ ಒಂದು ಪುದ್ಗಲ ದ್ರವ್ಯದ ಪರ್ಯಾಯದಲ್ಲಿ ವರ್ತಮಾನ ಕಾಲದ ಮತ್ತೊಂದು ಪುದ್ಗಲ ಪರ್ಯಾಯದ ಅಭಾವ ಇದೆ. ಅದರ ಹೆಸರು ಅನ್ಯೋನ್ಯ ಭಾವ. ಅಂದ್ರೆ ಈ ಅನ್ಯೋನ್ಯ ಭಾವ ಮೊದಲನೇದು ಪುದ್ಗಲ ದ್ರವ್ಯದಲ್ಲಿ ಘಟಿಸುತ್ತೆ, ಎರಡನೇದು ವರ್ತಮಾನ ಕಾಲದಲ್ಲಿ ಘಟಿಸುತ್ತೆ, ಮೂರನೇದು ವರ್ತಮಾನ ಕಾಲದ 2 ಪರ್ಯಾಯಗಳಲ್ಲಿ ಘಟಿಸುತ್ತೆ. ಪುದ್ಗಲ ದ್ರವ್ಯದ ಯಾವ ಪರ್ಯಾಯಗಳಿದೆ ಆ ಪುದ್ಗಲ ದ್ರವ್ಯದ ಪರ್ಯಾಯಗಳು ವಾಸ್ತವಿಕವಾಗಿ ಸಂಪೂರ್ಣ ಸ್ವತಂತ್ರ ಇವೆ. ಅಂದ್ರೆ ಪುದ್ಗಲ ದ್ರವ್ಯದ ವರ್ತಮಾನದ ಪ್ರತಿಯೊಂದು ಪರ್ಯಾಯ ಸ್ವತಂತ್ರ ಇದೆ.
ಪುದ್ಗಲ ದ್ರವ್ಯ ಅಂದ್ರೆ ಏನು? ಪುದ್ಗಲ ದ್ರವ್ಯ ಅಂದ್ರೆ ಪರಮಾಣು, ಶುದ್ಧ ಪುದ್ಗಲ ದ್ರವ್ಯ. ಅಶುದ್ಧ ಅಂತ ಹೇಳಿದಾಗ ಸ್ಕಂದಗಳನ್ನು ಕೂಡ ನಾವು ತಗೋಬಹುದು. ಯಾವ ಈ ಪುದ್ಗಲ ದ್ರವ್ಯದ ಪರ್ಯಾಯಗಳಿದೆ, ಈ ಒಂದು ಸಮಯದ ವರ್ತಮಾನದ ಪರ್ಯಾಯದಲ್ಲಿ ಮತ್ತೊಂದು ವರ್ತಮಾನ ಸಮಯದ ಪುದ್ಗಲದ ಪರ್ಯಾಯದಲ್ಲಿ ಅಭಾವ ಇದೆ. ಅಂದ್ರೆ ವರ್ತಮಾನ ಸಮಯದ ಎರಡು ಪುದ್ಗಲ ಪರ್ಯಾಯಗಳು ಒಂದಾಗೋದಿಲ್ಲ. ನಾನು ಮೊದಲೇ ಇದ್ರ ಚರ್ಚೆ ಮಾಡಿದ್ದೇನೆ. ಒಂದು ಹಾಲು, ಬದಾಮ್ ಹಾಲು ಮಾಡ್ತೇವೆ ಏನ, ಬದಾಮ್ ಮಿಲ್ಕ್ ಮಾಡಿದಾಗ ಅದರಲ್ಲಿ ನಾವು ಏನ್ ಹೇಳ್ತಾರೆ, ಬಾದಾಮಿ ಹಾಕ್ತೇವೆ, ಕೇಸರಿ ಹಾಕ್ತೇವೆ, ಹಾಲು ಹಾಕ್ತೇವೆ, ಆಮೇಲೆ ಸಕ್ಕರೆ ಹಾಕ್ತೇವೆ, ಎಲ್ಲ ಹಾಕ್ತೇವೆ. ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೇವೆ. ಎಲ್ಲ ಮಿಕ್ಸ್ ಮಾಡಿದಾಗ ನಮಗೆ ಒಳ್ಳೆ ಸ್ವಾದ ಬರುತ್ತೆ. ಆದ್ರೆ ಎಲ್ಲ ಮಿಕ್ಸ್ ಮಾಡಿದಾಗ ಎಲ್ಲ ಮಿಕ್ಸ್ ಆದ್ವೋ ಆಗ್ಲಿಲ್ವೋ ಅಂತ ಹೇಳ್ತಾರೆ. ಎಲ್ಲ ಮಿಕ್ಸ್ ಆದಂತೆ ಕಾಣಿಸಿದ್ರು ಯಾವುದೂ ಮಿಕ್ಸ್ ಆಗ್ಲಿಲ್ಲ. ಎಲ್ಲ ಪ್ರತ್ಯೇಕವಾಗಿನೇ ಇದೆ. ಪ್ರತ್ಯೇಕವಾಗಿ ಇಲ್ಲದೆ ಹೋದ್ರೆ ನಾನು ಪ್ರತ್ಯೇಕವಾಗಿ ಅದರ ಸ್ವಾದವನ್ನು ಹೇಳಲಿಕ್ಕೆ ಹೆಂಗ್ ಸಾಧ್ಯ ಇತ್ತು? ನಾನು ಹಾಲು ಕುಡಿದ ತಕ್ಷಣ ಏನ್ ಹೇಳ್ತೇನೆ, ಸಕ್ಕರೆ ಜಾಸ್ತಿ ಇದೆ. ಸಕ್ಕರೆಗೆ ಹಾಲು ಎಲ್ಲ ಒಂದಾಗ್ಬಿಟ್ರೆ ನಾನು ಬರೀ ಸಕ್ಕರೆ ಸ್ವಾದ ಹೇಳಲಿಕ್ಕೆ ಹೆಂಗ್ ಸಾಧ್ಯ ಇತ್ತು? ಆದ್ರೆ ವಾಸ್ತವಿಕವಾಗಿ ಆ ಯಾವ ವಸ್ತುಗಳಿದೆ ಅವು ಯಾವತ್ತೂ ಒಂದಾಗೋದಿಲ್ಲ, ಒಂದಾದಂತೆ ಕಾಣಿಸ್ತವೆ. ಅಂದ್ರೆ ಪ್ರತಿಯೊಂದು ಪುದ್ಗಲ ದ್ರವ್ಯ ಸ್ವತಂತ್ರ ಇದೆ, ಅದರ ಪರ್ಯಾಯಗಳು ಕೂಡ ಸ್ವತಂತ್ರ ಇದೆ. ಮಸಾಲೆಗಳು ಮಾಡ್ತೇವೆ ಗರಂ ಮಸಾಲ, ಅಥವಾ ಅದರಲ್ಲಿ ಅನೇಕ ಮಸಾಲೆಗಳಿದೆಯಲ್ಲ, ಎಲ್ಲ ಮಿಶ್ರ ಆಯ್ತು. ಮಿಶ್ರ ಆದ ತಕ್ಷಣ ಎಲ್ಲ ಒಂದಾಯ್ತೇನೋ ಹೇಳ್ತಾರೆ, ಒಂದಾಗ್ಲಿಲ್ಲ. ಒಂದಾಗಿರುವಂತೆ ಕಾಣಿಸುತ್ತೆ, ಆದ್ರೆ ಒಂದಾಗ್ಲಿಲ್ಲ. ಮತ್ತೇನಾಯ್ತು? ಎಲ್ಲ ಬೇರೆ ಬೇರೆನೇ ಇದೆ, ಬೇರೆ ಬೇರೆ ಅಸ್ತಿತ್ವ ಇದೆ ಅದರದ್ದು. ಪ್ರತಿಯೊಂದು ವಸ್ತುವಿನ ಯಾವ ಪರ್ಯಾಯ ಇದೆ ಅದು ಭಿನ್ನನೇ ಇದೆ. ಅದು ಒಂದಾಗಿರುವಂತೆ ಕಾಣಿಸುತ್ತೆ, ಆದ್ರೆ ಒಂದಾಗೋದಿಲ್ಲ. ಎಷ್ಟು ಉದಾಹರಣೆಗಳು ಬೇಕು. ಪ್ರಪಂಚದ ಯಾವುದೇ ಪುದ್ಗಲ ಪರ್ಯಾಯ ಯಾವತ್ತೂ ಒಂದಾಗೋದಿಲ್ಲ. ನಮ್ಮ ಶರೀರದಲ್ಲಿ ಅನಂತ ಪುದ್ಗಲ ಪರಮಾಣುಗಳಿದೆ. ನಮಗೇನನ್ಸುತ್ತೆ ಸಂಪೂರ್ಣ ಶರೀರ ಒಂದೇ ಇದೆ, ಆದ್ರೆ ಹಾಗಿಲ್ಲ. ಶರೀರದ ಒಂದೊಂದು ಪರಮಾಣು ಲೆಕ್ಕ ಹಾಕೋದು, ಶರೀರದ ಒಂದೊಂದು ಪರಮಾಣು ಕೂಡ ಸ್ವತಂತ್ರ ಇದೆ. ಅಂದ್ರೆ ಆ ಶರೀರದ ಯಾವ ಪರಮಾಣು ಇದೆ, ಅಂದ್ರೆ ಮುಖದಲ್ಲಿರುವಂತಹ ಯಾವ ಒಂದೊಂದು ಪರಮಾಣುಗಳಿದೆ, ತಲೆಯಲ್ಲಿ ಕೂದಲಲ್ಲಿ ಇರುವಂತಹ ಯಾವ ಒಂದೊಂದು ಪರಮಾಣುಗಳಿದೆ. ನಾವು ವಿಚಾರ ಮಾಡೋದು, ತಲೆಯಲ್ಲಿ ಒಂದು 4 ಕೂದಲು ಬೆಳ್ಳಗಾಗಿದೆ ಮತ್ತು ಮಿಕ್ಕಿದ್ದೆಲ್ಲ ಕಪ್ಪಗಿದೆ. ಆ ಯಾವ ಬೆಳ್ಳಗಾಗಿರುವಂತಹ ಕೂದಲುಗಳ ಪರಮಾಣುಗಳಿದೆ ಅವು ಸ್ವತಂತ್ರ ಇವೆ. ಮತ್ತು ಕಪ್ಪಗಾಗಿರುವಂತಹ ಯಾವ ಕೂದಲುಗಳಿದೆ ಅವು ಸ್ವತಂತ್ರ ಇವೆ. ಎರಡರ ಯಾವ ಕೂಡ ಒಂದರಲ್ಲಿ ಇನ್ನೊಂದು ಮಿಶ್ರ ಆಗೋದಿಲ್ಲ. ಅಷ್ಟೇ ಯಾಕೆ, ಅರ್ಧ ಕೂದಲು ಬೆಳ್ಳಗಾಗಿದೆ, ಅರ್ಧ ಕೂದಲು ಕಪ್ಪಗಿದೆ, ಅಭಾವ ಇದೆ. ಯಾಕಂದ್ರೆ ಒಂದು ಕೂದಲಲ್ಲಿ ಎಷ್ಟು ಪರಮಾಣುಗಳಿದೆ, ಒಂದೊಂದು ಪರಮಾಣುವಿನ ಒಂದೊಂದು ಪರ್ಯಾಯ ಅದು ಭಿನ್ನ ಇದೆ. ಬಹಳ ಸೂಕ್ಷ್ಮ ಇದೆ. ನಾವು ಸ್ಥೂಲವಾಗಿ ಉದಾಹರಣೆ ತಗೋತಾ ಇದ್ದೇವೆ. ಸೂಕ್ಷ್ಮತೆಗೆ ಹೋದಾಗ ಒಂದು ಪರಮಾಣುವಿನ ಯಾವ ಅವಸ್ಥೆ ಇದೆ, ಇನ್ನೊಂದು ಪರಮಾಣುವಿನ ಅವಸ್ಥೆಯಲ್ಲಿ ಅದರ ಅಭಾವ ಇದೆ. ನಮ್ಮ ಭಕ್ತಾಂಬರ ಸ್ತೋತ್ರದ ಪದ್ಯ ಇದೆಯಲ್ಲ, ಯಶಾಂತರಾಗ ರುಚಿಭಿ ಪರಮಾಣು ಬಿಸ್ತ್ವಂ ನಿರ್ಮಾಪಿತ ತ್ರಿಭುವನೈಕಲ ಲಾಮಭೂತ. ಏನ್ ಹೇಳ್ತಾರೆ, ತಾವಂತ ಏವ ಖಲು ತೇ ಪ್ರಣವ ಪೃಥಿವ್ಯಾಂ ತಾವಂತ ಏವ ಹೇಳ್ತಾರೆ, ಅಣವಹ ತಾವಂತ ಏವ ಅಂದ್ರೆ ಪೃಥ್ವಿಯಲ್ಲಿ ಆ ಶಾಂತ ರೂಪ ಪರಮಾಣುಗಳು ಅಷ್ಟೇ ಇದ್ದು. ಏನ್ ಹೇಳ್ತಿದ್ದಾರೆ, ಹಾಗಾದ್ರೆ ಆ ಶಾಂತರೂಪ ಪರಮಾಣುಗಳು ಎಷ್ಟಿತ್ತು ಅಷ್ಟೇ ಇತ್ತು. ಮತ್ತೆ ಎಷ್ಟು ಪ್ರಪಂಚದಲ್ಲಿ ಆ ರೀತಿಯಾದ ಪರಮಾಣುಗಳಿತ್ತು, ಆ ಎಲ್ಲಾ ಪರಮಾಣುಗಳು ಆದಿನಾಥ ಸ್ವಾಮಿಯ ಶರೀರದಲ್ಲಿ ಹೋಗಿ ಅಂಟ್ಕೊಂಡಿದ್ದಾವೆ. ಅದರಿಂದ ಅವರ ಶರೀರದ ರಚನೆ ಆಗಿದೆ. ಇನ್ನು ಆ ರೀತಿಯಾದ ಪರಮಾಣುಗಳು ಪ್ರಪಂಚದಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಅಂದ್ರೆ ಆ ಪರಮಾಣುಗಳ ಯಾವ ಒಂದು ಸ್ವರೂಪ ಇದೆ ಅದು ಪ್ರತ್ಯೇಕವಾಗಿ ಸ್ವತಂತ್ರ ಇದೆ.
ಅದು ಯಾವ ರೀತಿಯಾಗಿ ಪರಿಣಾಮನೆ ಆಗಬೇಕು ಅದೇ ರೀತಿಯಾಗಿ ಪರಿಣಾಮನೆ ಆಗುತ್ತೆ. ನಾನು ಹೇಗೆ ಅನ್ಕೋತೇನೆ ಹಾಗೆ ಪರಿಣಾಮನೆ ಆಗೋದಿಲ್ಲ. ನನ್ನ ಪ್ರಕಾರ ಪರಿಣಾಮನೆ ಆಗುತ್ತೇನೋ. ಕೈಯಲ್ಲಿ ಪರಮಾಣುಗಳಿದೆ, ಕಾಲಲ್ಲಿ ಪರಮಾಣುಗಳಿದೆ, ಅಲ್ಲಲ್ಲಿನ ಪರಮಾಣುಗಳು ಯಾವ್ಯಾವ ರೀತಿಯಾಗಿ ಪರಿಣಾಮನೆ ಆಗಬೇಕು ಆ ರೀತಿಯಾಗಿ ಪರಿಣಾಮನೆ ಆಗ್ತವೆ. ಮತ್ತು ಯಾವುದೂ ಒಂದಾಗೋದಿಲ್ಲ. ನ್ಯೂಟ್ರಿಷನ್, ನಾವು ಆಹಾರ ತಗೋತೀವಲ್ಲ, ಆಹಾರ ತಗೊಳ್ಳುವಾಗ ನಾವೆಲ್ಲ ಮಿಕ್ಸ್ ಮಾಡಿ ಆಹಾರ ತಗೋತೇವೆ. ಮಿಕ್ಸ್ ಮಾಡಿ ಆಹಾರ ತಗೊಂಡ್ರು ಶರೀರದಲ್ಲಿ ಹೋದಾಗ ಯಾವ್ಯಾವ ಆಹಾರದಲ್ಲಿ ಏನೇನು ಪೋಷಕಾಂಶಗಳಿದೆ ಅದೆಲ್ಲವನ್ನ ತೆಗೆದು ಶರೀರ ಎಲ್ಲಿಗೆ, ಬಾಡಿಯ ಯಾವ ಭಾಗದಲ್ಲಿ ಏನ್ ಬೇಕು ಅನ್ನೋದನ್ನ ಕಳಿಸುತ್ತೆ. ಒಂದು ವೇಳೆ ಅದು ಒಂದಾಗೋಗಿದ್ದಿದ್ರೆ ಆ ನ್ಯೂಟ್ರಿಷನ್ ವ್ಯಾಲ್ಯೂವನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಹೆಂಗಾಗ್ತಿತ್ತು? ಸಾಧ್ಯನೇ ಇಲ್ಲ. ಹೆಂಗಾಗ್ತಿತ್ತು ಎಕ್ಸ್ಟ್ರಾಕ್ಷನ್ ಮಾಡೋದು? ಪಾಸಿಬಲೇ ಇಲ್ಲ. ಅದರ ಅರ್ಥ ಏನು? ಎಲ್ಲ ನಮ್ಮ ಕಣ್ಣ ಮುಂದೆ ಏನೇನು ಕಾಣಿಸ್ತಾ ಇದೆ ಎಲ್ಲ ಪರಮಾಣು ಸ್ವತಂತ್ರ ಇದೆ. ನನ್ನ ಶರೀರ ಒಂದು ದೊಡ್ಡ ದ್ರವ್ಯ ಇದ್ದಂತೆ ಕಾಣಿಸುತ್ತೆ, ಆದ್ರೆ ಈ ಶರೀರ ಅನಂತಾನಂತ ಪುದ್ಗಲ ಪರಮಾಣುಗಳ ಒಂದು ಸಮ್ಮಿಶ್ರಣವಾದಂತಹ ಸ್ಕಂದ ಇದೆ. ಯಾವುದು? ನಮ್ಮ ಶರೀರ ಅನಂತಾನಂತ ಪುದ್ಗಲ ಪರಮಾಣುಗಳ ಸ್ಕಂದ ರೂಪ ದ್ರವ್ಯ ಇದೆ. ಇದರಲ್ಲಿ ಯಾವ್ಯಾವ ಪರಮಾಣುಗಳು ಯಾವ್ಯಾವ ರೀತಿಯಾಗಿ ಪರಿಣಾಮನೆ ಆಗಬೇಕು ಅನ್ನೋದು ಆ ಪರಮಾಣುಗಳ ಸ್ವತಂತ್ರತೆ ಇದೆ. ಯಾವ ಪರಮಾಣುನು ಇನ್ನೊಂದು ಪರಮಾಣುವನ್ನ ಪ್ರಭಾವ ಮಾಡೋದಿಲ್ಲ. ಏನ್ ಅನಿಸ್ತಾ ಇದೆ ನಮಗೆ? ಶರೀರದಲ್ಲಿ ಯಾವ ಭಾಗದಲ್ಲಿ ಯಾವ ಬಣ್ಣ ಇರಬೇಕು, ಯಾವ ಪರಮಾಣುಗಳು ಯಾವ ರೀತಿಯಾಗಿ ಪರಿಣಾಮನೆ ಆಗಬೇಕು? ಅರ್ಧ ಬಿಳಿ ಇದೆ, ಅರ್ಧ ಕಪ್ಪಿದೆ. ಏನ ಒಂದು ಕಡೆಗೆ ಮೂಗು ಉದ್ದ ಇದೆ, ಒಂದು ಕಣ್ಣು ಕಡಿಮೆ ಇದೆ, ಒಂದು ಕಣ್ಣು ಜಾಸ್ತಿ ಇದೆ, ದಪ್ಪ ಇದೆ, ಸಣ್ಣ ಇದೆ. ಎಲ್ಲೆಲ್ಲಿನ ಪರಮಾಣುಗಳು ಹೇಗೆ ಪರಿಣಾಮನೆ ಆಗಬೇಕು ಅನ್ನೋದು ಆ ಒಂದು ಪರಿಣಾಮನೆಗೆ ಆ ಪರಮಾಣುಗಳು ಸ್ವತಂತ್ರ ಇದೆ. ಅಂದ್ರೆ ಅವುಗಳ ಯಾವ ಅವಸ್ಥೆಗಳಿದೆ ನೋಡಿ. ಒಂದು ವೇಳೆ ಅವಸ್ಥೆಗಳ ಬೇರೆ ಬೇರೆ ಇವೆ, ಅವುಗಳಲ್ಲಿ ಅನ್ಯೋನ್ಯ ಅಭಾವ ಇದೆ ಅಂತ ನಾವು ಒಪ್ಕೊಳ್ಳದೆ ಹೋದ್ರೆ ಸರ್ವಾತ್ಮಕಂ ತದ್ ಏಕಂ ಸ್ಯಾತ್. ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ? ಅದೆಲ್ಲ ಏನಾಗ್ತಿತ್ತು? ಸರ್ವಾತ್ಮಕಂ, ಎಲ್ಲ ಸರ್ವಾತ್ಮಕ ಆಗಿ ಏಕಂ ಸ್ಯಾತ್, ಎಲ್ಲ ಒಂದೇ ಆಗ್ತಿತ್ತು. ಬೇರೆ 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 ಏನು ಅಸ್ತಿತ್ವ ನಮಗೆ ಕಾಣಿಸ್ತಾ ಇದೆ, ಕಲ್ಲಿದೆ, ಮಣ್ಣಿದೆ, ಕಲ್ಲು ಮಣ್ಣು ಎಲ್ಲ ಬೇರೆ ಬೇರೆ ಅಸ್ತಿತ್ವ ಹೆಂಗ್ ಸಾಧ್ಯ ಇದೆ? ಎಲ್ಲ ಒಂದೇ ಆಗ್ತಿತ್ತು. ಉಪ್ಪು, ಖಾರ, ಹುಳಿ, ಅದು ಇದು ಏನ ಪ್ರತ್ಯೇಕವಾದ ಅಸ್ತಿತ್ವ ಇದೆ, ಅದ್ಯಾವುದು ಇರ್ತಾನೆ ಇರಲಿಲ್ಲ. ನಿಂಬೆ ಹಣ್ಣಿನಲ್ಲಿರುವಂತಹ ಯಾವ ಹುಳಿ ಇದೆ ಮತ್ತೆ ಸಕ್ಕರೆಯಲ್ಲಿ ಇರುವಂತಹ ಯಾವ ಸಿಹಿ ಇದೆ ಎಲ್ಲ ಒಂದಾಗ್ಬಿಡ್ತಿತ್ತು. ತದ್ ಏಕಂ ಸ್ಯಾತ್, ಎಲ್ಲ ಒಂದಾಗುತ್ತಿತ್ತು. ಪ್ರಪಂಚದಲ್ಲಿ ಏನೂ ಬೇರೆ ಬೇರೆಯಾಗಿ ಉಳಿತಾ ಇರಲಿಲ್ಲ. ನೋಡಿ, ಪುದ್ಗಲದಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ ಇದೆ. ಸ್ಪರ್ಶ ಗುಣದ ಯಾವ ಪರ್ಯಾಯ ಇದೆ ಅದು ಸ್ವತಂತ್ರ ಇದೆ. ಸ್ಪರ್ಶ ಗುಣದ ಪರ್ಯಾಯ ವರ್ಣ ಗುಣದಲ್ಲಿ ಹೋಗೋದಿಲ್ಲ. ವರ್ಣ ರೂಪ ಪರ್ಯಾಯ ಸ್ಪರ್ಶ ರೂಪ ಪರ್ಯಾಯದಲ್ಲಿ ಬರುವುದಿಲ್ಲ. ಸ್ವತಂತ್ರ ಇದೆ. ನಾವು ಏನ್ ತಿಳ್ಕೊತಾ ಇದ್ದೇವೆ? ಅಜ್ಞಾನಿಗೆ ಏನ್ ಅನ್ಸುತ್ತೆ? ನಾನು ಎಲ್ಲವನ್ನ ಪರಿಣಾಮನೆ ಮಾಡ್ತೇನೆ, ಎಲ್ಲಾ ಬದಲಾಯಿಸ್ತೇನೆ, ನನ್ನಲ್ಲಿ ಎಲ್ಲಾ ಬದಲಾಯಿಸೋ ಅಧಿಕಾರ ಇದೆ, ಹಾಗೆ ಹೀಗೆ ಅಂತ ಅಜ್ಞಾನಿ ಘೋರ ಅಜ್ಞಾನ ಅಂಧಕಾರದಲ್ಲಿ ವ್ಯರ್ಥವಾಗಿ ದುಃಖವನ್ನ ಪಡ್ತಾ ಇರ್ತಾನೆ ಪರಕರ್ತೃತ್ವದ ಕಾರಣದಿಂದ. ಆದ್ರೆ ಅಭಾವದ ಸಿದ್ಧಾಂತ ಏನ್ ಹೇಳ್ತಾ ಇದೆ? ಪ್ರತಿಯೊಂದು ಪರಮಾಣು ಸ್ವತಂತ್ರ ಇದೆ. ನೀನು ಯಾವುದನ್ನ ಬದಲಾಯಿಸಕ್ ಹೋಗ್ತಾ ಇದೀಯಾ? ಯಾವುದನ್ನೂ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ಅನಂತ ಕಾಲ ಕಳೆದು ಹೋದ್ರು ಒಂದು ದ್ರವ್ಯವನ್ನ ಕೂಡ ನಾನು ಯಾವತ್ತೂ ಬದಲಾಯಿಸಕ್ ಸಾಧ್ಯನೇ ಇಲ್ಲ. ದ್ರವ್ಯ ಏನು, ಅದರ ಅವಸ್ಥೆಯನ್ನು ಕೂಡ ನಾನು ಬದಲಾಯಿಸಕ್ ಸಾಧ್ಯ ಇಲ್ಲ. ಮತ್ತು ನನ್ನ ಕೈಯಲ್ಲಿ ಏನಿದೆ ಹಾಗಾದ್ರೆ? ನನ್ನ ಕೈಯಲ್ಲಿ ನನ್ನ ಒಂದು ಸಮಯದ ಯಾವ ಪರ್ಯಾಯ ಇದೆ ಅದು ಮಾತ್ರ ನನ್ನ ಕೈಯಲ್ಲಿದೆ. ಒಂದು ಸಮಯದ ಯಾವ ಪರ್ಯಾಯ ಇದೆ ಆ ಪರ್ಯಾಯ ನನ್ನ ಕೈಯಲ್ಲಿದೆ, ಅದನ್ನ ನಾನು ನೋಡ್ಕೋಬೇಕಿದೆ. ಆದರೆ ಈ ನನ್ನ ಒಂದು ಸಮಯದ ಜ್ಞಾನವನ್ನ ಬಿಟ್ಟು ನಾನು ಎಲ್ಲದರ ಕಡೆಗೆ ಗಮನ ಕೊಡ್ಲಿಕ್ಕೆ ತಯಾರಿದ್ದೇನೆ. ಅರ್ಥ ಆಗ್ತಿದೆ? ಇದೇನು ನಾಳೆ ನಾವು ಇವುಗಳ
ಯಾವ ಲಾಭ ಇದೆ, ಈ ಅಭಾವಗಳನ್ನು ತಿಳಿಯೋದ್ರಿಂದ ಏನು ಲಾಭ ಇದೆ ಅನ್ನೋದನ್ನ ನಾಳೆ ನಾವು ಚರ್ಚೆ ವಿಸ್ತೃತವಾಗಿ ಮಾಡೋದಿದೆ. ಆಗ ನಮಗೆ ಈ ವಿಚಾರಗಳು ಮತ್ತಷ್ಟು ಸ್ಪಷ್ಟ ಆಗುತ್ತೆ. ಆದರೆ ಸಂಕ್ಷಿಪ್ತವಾಗಿ ನಾವೇನು ತಿಳ್ಕೊಳ್ಳೋದು, ನನ್ನ ಒಂದು ಸಮಯದ ಯಾವ ಜ್ಞಾನ ಇದೆ, ನನಗೇನು ಜ್ಞಾನ ಆಗುತ್ತಾ ಇದೆ, ಈ ಜ್ಞಾನದಲ್ಲಿ ಏನು ಜ್ಞಾನ ಆಗುತ್ತಾ ಇದೆ ಮತ್ತು ಯಾವ ರೀತಿಯಾಗಿ ಜ್ಞಾನ ಆಗುತ್ತಾ ಇದೆ, ಯಾವ ರೀತಿಯಾಗಿ ಅಂದರೆ ಮೋಹ, ರಾಗ, ದ್ವೇಷ ಅಥವಾ ವೀತರಾಗ ರೂಪ, ಯಾವ ರೂಪವಾಗಿ ನನಗೆ ಜ್ಞಾನ ಆಗುತ್ತಾ ಇದೆ, ಆ ಕಡೆಗೆ ನನ್ನ ಗಮನ ಹೋಗೋದೇ ಇಲ್ಲ. ಆದರೆ ನನ್ನ ಕೈಯಲ್ಲಿ ಆ ಒಂದು ಸಮಯದ ಜ್ಞಾನ ಮಾತ್ರ ನನ್ನ ಕೈಯಲ್ಲಿದೆ. ಅದು ಯಾವ ರೀತಿಯಾಗಿ ಪರಿಣಾಮನೆ ಆಗುತ್ತೆ, ಆ ರೀತಿಯಾದ ಕರ್ಮ ಬಂಧ, ಆ ರೀತಿಯಾದ ಉದಯ, ಪುನಃ ಆ ರೀತಿಯಾದ ಸಂಪೂರ್ಣ ಕ್ರಿಯಾಕಲಾಪಗಳು ನಡೀತಾ ಇರುತ್ತೆ. ಹಾಗಾಗಿ ನಾನು ನನ್ನ ಯಾವ ಜ್ಞಾನ ಸ್ವರೂಪ ಶಕ್ತಿ ಇದೆ ಆ ಕಡೆಗೆ ಗಮನ ಕೊಟ್ಟರೆ ಈ ಯಾವ ಅಭಾವದ ಸಿದ್ಧಾಂತ ಇದೆ ಅದನ್ನು ತಿಳಿಯೋದು ಸಾರ್ಥಕ ಆಗುತ್ತೆ. ಯಾವ ಈ ಪ್ರಾಗ್ಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವಗಳಿದೆ, ಇವುಗಳ ಯಾವ ಒಂದು ಸಂಕ್ಷಿಪ್ತ ಸ್ವರೂಪ ಇದೆ, ಇದನ್ನ ಗಮನದಲ್ಲಿಟ್ಟುಕೊಂಡು ಅನೇಕ ಉದಾಹರಣೆಗಳನ್ನು ನಾವು ನಾವೇ ಕಟ್ಕೋಬೇಕು, ಉದಾಹರಣೆಗಳನ್ನು ಯೋಚಿಸಬೇಕು. ಆ ಉದಾಹರಣೆಗಳಲ್ಲಿ ಪ್ರಾಗ್ಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವವನ್ನು ಘಟಿಸಿ ನೋಡಬೇಕು. ಅದೇ ರೀತಿ ಗ್ರೂಪಲ್ಲೂ ಕೂಡ ಅದನ್ನು ಕಳಿಸ್ವಿ. ಹಾಗಾಗಿ ಆ ಒಂದು ನಿಮಿತ್ತದಿಂದ ನಮಗೆ ಆ ಪ್ರಾಗ್ಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವವನ್ನು ತಿಳಿಯೋದು ಸುಲಭ ಆಗುತ್ತೆ. ಅತ್ಯಂತ ಭಾವ ಅಂತೂ ಸುಲಭನೇ ಇದೆ. ನಾವು ಈ ಹಿಂದೆ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ. ಪ್ರತಿಯೊಂದು ಒಂದು ದ್ರವ್ಯದಲ್ಲಿ ಇನ್ನೊಂದು ದ್ರವ್ಯದ ಏನು ಅಭಾವ ಇದೆ ಅದಕ್ಕೆ ಅತ್ಯಂತ ಭಾವ ಅಂತ ಕರೀತಾರೆ. ಅದರನ್ನ ಸೇರಿಸಿ ನಾವು ಇದರ ಲಾಭದ ಬಗೆಗೆ ನಾಳೆ ವಿಶೇಷವಾಗಿ ಚರ್ಚೆಯನ್ನು ಮಾಡೋದಿದೆ. ಇವತ್ತಿನ ಸಮಯ ಮುಗಿದಿದೆ. ಇವತ್ತಿನ ಸ್ವಾಧ್ಯಾಯವನ್ನು